ಕೃಷ್ಣ. ನಮಸ್ತೆ, ಜೈ ಗುರುದೇವ್. ನನ್ನ ಮಾತು ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ರೆ ನಂಗೊಂದು ಎಸ್ ಅಂತ ಟೈಪ್ ಮಾಡಿ. ವೆರಿ ವಾರ್ಮ್ ವೆಲ್ಕಮ್. ಎಲ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಮಂಜುಳಾ ಅವರು, ಅಮೃತ್, ಸೌಮ್ಯ, ಸುವರ್ಣ, ಸುಧಾ, ಆಶಾ ಅವರು, ನಳಿನಿ, ಮುದಿರಾಜ್ ಅಂಡ್ ಆಲ್ ಅದರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಆನ್ ಟೈಮ್, ಬಿಫೋರ್ ಟೈಮ್. ಸೊ ನಮ್ಮ ಇವತ್ತಿನ ಗ್ರೂಪ್ ಹೀಲಿಂಗ್ ಸೆಷನ್ ಹೋಲಿ ಫೈರ್ ಮುಖಾಂತರ ಇವತ್ತು ಮಾಡೋರಿದ್ದೀವಿ. ಸೊ ಇವತ್ತು ಒಂದು ಸ್ವಲ್ಪ ಡಿವಿಯೇಷನ್ ಇದೆ ಸೆಷನ್ ಅಲ್ಲಿ. ಡಿವಿಯೇಷನ್ ಅಂತಂದ್ರೆ ಇವತ್ತಿನ ಸೆಷನ್ ಇತ್ತೀಚೆಗೆ ನಾವು ಡೈಮಂಡ್ ಮೆಂಬರ್ಸಿಗೆ 21 ದಿವಸಗಳ ವಿಡಿಯೋ ಮಾಡುವಂತ ಒಂದು ಚಾಲೆಂಜ್ ಅನ್ನ ಮಾಡಿದ್ವಿ. ಅದರಲ್ಲಿ ಭಾಗವಹಿಸಿದಂತಹ ಮೆಂಬರ್ಸ್ಗಳ ಅನುಭವಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಸಮಯ ನಾವು ಕಳೆಯೋಣ. ಇಫ್ ಇಟ್ ಈಸ್ ಓಕೆ ಫಾರ್ ಯು, ನಿಮ್ಮ ಪರ್ಮಿಷನ್ ಇದ್ರೆ. ಇಫ್ ಇಟ್ ಇಸ್ ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಒಂದ್ಸರಿ ಪಿ ಅಂತ ಟೈಪ್ ಮಾಡಿ. ಪಿ ಫಾರ್ ಪರ್ಮಿಷನ್. ಯಾವ ತರಹದ ಇಂಟರ್ನಲ್ ಶಿಫ್ಟ್ ಅವರಲ್ಲಿ ಆಯ್ತು ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ನನ್ಗೆ. ಬಹುಶಃ ನಿಮ್ಗೂ ಕೂಡ ಇದು ಆಗಬಹುದು ಅಂತ ನನ್ನ ಆಸೆ. ಓಕೆ, ಥ್ಯಾಂಕ್ ಯು ಫಾರ್ ದ ಪರ್ಮಿಷನ್. ಸೊ ಲೆಟ್ ಮಿ ಇನ್ವೈಟ್ ಸಮ್ ಆಫ್ ದ ಡೈಮಂಡ್ ಮೆಂಬರ್ಸ್. ಎಲ್ಲರನ್ನ ಬಹುಶಃ ಮಾತಾಡಿಸ್ಲಿಕ್ಕೆ ಸಮಯ ಆಗ್ಲಿಕ್ಕಿಲ್ಲ. ಪ್ರೊಬಬ್ಲಿ ಒಂದು 10-15 ನಿಮಿಷ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಅವರ ಇಂಟರ್ನಲ್ ಶಿಫ್ಟ್ ಏನಾಯ್ತು, ಮತ್ತೆ ಹೊರಗಡೆ ಎಷ್ಟು ಜನರನ್ನ ರೀಚ್ ಆಗ್ಲಿಕ್ಕಾಯ್ತು. ಇನ್ ಕೇಸ್ ನನ್ಗೆ ಕೆಲವರು ನೋಡಿದೆ, ಕೆಲವರು ವಿಡಿಯೋಸ್ಗಳೆಲ್ಲ ವೈರಲ್ ವಿಡಿಯೋ ಆಯ್ತು, ಸಾವಿರಾರು ಜನ ನೋಡುವಂತ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಯ್ತು. ಯೂಟ್ಯೂಬ್ ಆಲ್ಗೋರಿಥಮ್ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ ಕ್ವಾಲಿಟಿ ಕಂಟೆಂಟ್ ಅನ್ನ ಹೆಚ್ಚು ಪ್ರಮೋಟ್ ಮಾಡುತ್ತೆ, ಕ್ವಾಂಟಿಟಿಯನ್ನ ಜಾಸ್ತಿ ನೋಡೋದಿಲ್ಲ. ಸೊ ಅಂತಹ ಕ್ವಾಲಿಟಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅದು. ಸಾವಿರಾರು ಜನ ಒಂದೇ ವಿಡಿಯೋನ ನೋಡಿದ್ದಾರೆ ಅಂತಂದ್ರೆ. ಸೊ ಅದನ್ನ ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಹೆಚ್ಚಾಗಿ ನನ್ನ ಫೋಕಸ್ ಇರುವಂತದ್ದು 21 ದಿವಸ ವಿಡಿಯೋ ಮಾಡಿದ ನಂತರ ಒಳಗಡೆ ಏನಾಯ್ತು, ಯಾವ ತರಹದ ಬದಲಾವಣೆ ಮನಸ್ಸಿನ ಒಳಗಡೆ ಆಯ್ತು, ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ, ಸ್ಪಷ್ಟತೆ ಹೇಗೆ ಜಾಸ್ತಿ ಆಯ್ತು, ಇತ್ಯಾದಿಗಳನ್ನ ತಿಳ್ಕೊಳ್ಳುವಂತ ಕುತೂಹಲ ನಮ್ಗೆ. ಸೊ ಲೆಟ್ ಅಸ್ ಬಿಗಿನ್. ಯಾರು ಇವತ್ತು ಶೇರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ 21 ದಿವಸದ ವಿಡಿಯೋ ಚಾಲೆಂಜ್ ನಲ್ಲಿ ನಿಮ್ಮ ಇಂಟರ್ನಲ್ ಶಿಫ್ಟ್ ಅನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟ ಇದ್ರೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಅಂಡ್ ಐ ವಿಲ್ ಇನ್ವೈಟ್ ಯು. ನಿಮ್ಮನ್ನು ನಾನು ಇನ್ವೈಟ್ ಮಾಡ್ತೀನಿ ಟು ದ ವರ್ಚುವಲ್ ಡಯಾಸ್. ಎಸ್, ಲೆಟ್ಸ್ ಗೋ ಟು ಮುನಿರಾಜ್ ಫಸ್ಟ್. ನಮಸ್ತೆ ಮುನಿರಾಜ್, ಹೌ ಆರ್ ಯು ಡೂಯಿಂಗ್? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ಜೈ 21 ಗುರುದೇವ್. ದಿವಸದ ಜೈ ಗುರುದೇವ್. 21 ದಿವಸದ ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನನಗೆ ಎಸ್, ಹೇಳಿ, ಹೇಗ್ ಅನ್ನಿಸ್ತು? ವಿಡಿಯೋ ಹೆಂಗ್ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದೊಂದು ಭಯ ಇತ್ತು. ಭಯ ಹಾ, ಇರೋದ್ರಿಂದ ನಮಗೆ ಮಾತುಗಳನ್ನ ಜೋಡಣೆ ಮಾಡೋದು ಸ್ವಲ್ಪ ವ್ಯತ್ಯಾಸ ಆಗ್ತಿತ್ತು. ಅದಕ್ಕೆ ನಮ್ಗೆ ಹೆಲ್ಪ್ ಮಾಡಿದವರು ಸಾಗರ್ ಸರ್. ಹೆಚ್ಚಿನದಾಗಿ ಸಾಗರ್ ಸರ್ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡ್ತಾ 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 ಸ್ವಲ್ಪ ಇಂಪ್ರೂವ್ ಆಗಿದ್ದೀವಿ. ಮತ್ತೆ ವೆರಿ ನಾವು ಗುಡ್. ಪದಗಳನ್ನ ಜೋಡಣೆ ಮಾಡೋದನ್ನ, ಯಾವ ಮಾತನ್ನ ಮಾತಾಡ್ಬೇಕು, ಯಾವ ಮಾತನ್ನ ಕಟ್ ಮಾಡ್ಬೇಕು ಅನ್ನೋದನ್ನ ಕಲಿಬೇಕಂತ ಅನುಭವ ಆಗಿದೆ. ಗುಡ್ ಗುಡ್. ಸೊ ನಿಮ್ದು ಯೂಟ್ಯೂಬ್ ಚಾನಲ್ ಮೊದ್ಲಿಂದ ಇತ್ತಾ ಅಥವಾ ಈ ಚಾನಲ್ ಗೋಸ್ಕರ ಸ್ಟಾರ್ಟ್ ಮಾಡಿದ್ರ ಹೊಸದಾಗಿ? ಫಸ್ಟ್ ಗೆ ಇತ್ತು, ಅದು ಮೂವ್ ಮಾಡಿದ್ದಿಲ್ಲ ಅದು. ಹಾ, ಇವಾಗ ಸ್ಟಾರ್ಟ್ ಇಂದ 21 ದಿವಸದ ಚಾಲೆಂಜ್ ಮಾಡಿದ ನಂತರ ಎಷ್ಟು ಸಬ್ಸ್ಕ್ರೈಬರ್ಸ್ ನಿಮ್ಗೆ ಆಡ್ ಆಗಿದ್ದಾರೆ ನಿಮ್ಮ ಚಾನಲ್ಗೆ? 400ರಿಂದ 460-70 ಇಲ್ಲಿವರೆಗೆ ಬಂದಿದೆ. ವಾವ್, ವೆರಿ ನೈಸ್. ಸೊ ಇಂಟರ್ನಲ್ ಒಳಗಡೆಯಿಂದ ಯಾವ ತರಹದ ಒಂದು ಅನುಭವ ನಿಮ್ಗಾಯ್ತು? 21 ದಿವಸ ಕಂಟಿನ್ಯೂಸ್ ಮಾಡಿದ್ರ, ಎವ್ರಿ ಡೇ ಪ್ರತಿದಿನ ಒಂದೊಂದು ವಿಡಿಯೋ ಮಾಡಿದ್ರ ಅಥವಾ ಬ್ಯಾಚ್ ಅಲ್ಲಿ ಮಾಡಿದ್ರ, ಹೇಗೆ? ಇಲ್ಲ, ಕಂಟಿನ್ಯೂ ಮಾಡಿದ್ದೇನೆ, ಬಿಟ್ಟಿಲ್ಲ. ಬಿಟ್ಟಿಲ್ಲ, ಎವ್ರಿ ಡೇ ಮಾಡಿದ್ರಿ? ಎವ್ರಿ ಡೇ ಮಾಡಿದ್ದೇನೆ. ಎಷ್ಟು ಬರುತ್ತೋ ವೆರಿ ಅಷ್ಟು ಮಾಡಿ ಟ್ರೈ ಮಾಡ್ಯಾರ ಮಾಡಿದೆ. ವೆರಿ ಗುಡ್. ಸೊ ಡೇ 1 ಒಂದನೇ ದಿನ ಮತ್ತೆ 21ನೇ ದಿವಸ ಏನು ವ್ಯತ್ಯಾಸ ಅನ್ನಿಸ್ತು ನಿಮ್ಗೆ? ಒಂದನೇ ದಿವಸ ಏನು ಕನ್ಫ್ಯೂಸ್ ಅಂತ ಗೊತ್ತಾಗ್ತಿದ್ದಿಲ್ಲ. ಬರ್ತಾ ಬರ್ತಾ ಇದನ್ನ ತಿದ್ಕೋಬೇಕು, ಇದನ್ನ ಸರಿಪಡಿಸ್ಕೋಬೇಕು, ಮಾತಿನಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಮುಖ ಸ್ಟ್ರೇಟ್ ಆಗಿರ್ಬೇಕು, ಮತ್ತೆ ವಿಡಿಯೋ ಕರೆಕ್ಟ್ ಇಟ್ಕೋಬೇಕು. ಆಮ್ಯಾಕೆ ವಾಯ್ಸ್ ಹೋಗುತ್ತೋ ಸ್ವಲ್ಪ ಕಮ್ಮಿ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ವೇರಿಯೇಷನ್ ಆಗೋದು. ಯಾವ್ದೇ ಹೋಗಿ ಮಾಡ್ತಿದ್ವಿ, ಅದನ್ನ ಸಾಗರ್ ಸರ್ ಕಡೆಯಿಂದ ಕಲ್ತು ಮತ್ತೆ ಪುನಃ ಮಾಡಿದ್ವಿ. ವಾವ್,
ವೆರಿ ನೈಸ್. ಸೊ ಇನ್ನು ಇನ್ನು ಇಟ್ರೆ ಇನ್ನು ಕಂಟಿನ್ಯೂ ಮಾಡ್ಬೇಕು, ಇನ್ನು ಕಲಿಬಹುದಲ್ಲ. ನಾವು ಚಾಲೆಂಜಸ್ ಒಳಗಿದ್ರೆ ಮಾತ್ರ ನಾವು ಕಲಿತೇವೆ ವಿನ ನಮ್ಮೊಟ್ಟಿಗೆ ನಾವು ಯಾವತ್ತಿಗೂ ಕಲಿಯಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಯಾ, ವೆರಿ ನೈಸ್. ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಗರ್ ಸರ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಎಸ್, ಸಾಗರ್ಗೆ ಸ್ಪೆಷಲ್ ಥ್ಯಾಂಕ್ಸ್. ನೆಕ್ಸ್ಟ್ ಲೆಟ್ ಮಿ ಗೋ ಟು ಸೌಮ್ಯ. ಸೌಮ್ಯ, ಹೌ ಆರ್ ಯು ಡೂಯಿಂಗ್? ಹೇಗನ್ನಿಸ್ತು 21 ಡೇಸ್ ನ ಚಾಲೆಂಜ್? ಎಕ್ಸಲೆಂಟ್ ಸರ್. ಸೊ ಪಾಯಿಂಟ್ಸ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಏನೇನ್ ಆಗಿದೆ ಚೇಂಜಸ್ ಅಂತ, ಬಿಕಾಸ್ ಇಟ್ಸ್ ಆಲ್ವೇಸ್ ಗುಡ್ ಟು ನೋಟ್ ಡೌನ್ ಅಂತ ಏನ್ ಚೇಂಜಸ್. ವೆರಿ ಗುಡ್. ಸೊ ಯಾ, ಮೊದಲನೇದಾಗಿ ಲೈಕ್ ನನಗೆ ವಿಡಿಯೋಸ್ ಆಗ್ಲಿ ಈ ತರ ಮಾಡೋದಾಗ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ. ನಾವು ನನ್ನ ಫೋಟೋದಲ್ಲಿ ಚೆನ್ನಾಗಿ ಬರ್ತೀನೋ ಇಲ್ವೋ, ವಿಡಿಯೋದಲ್ಲಿ ಚೆನ್ನಾಗಿ ಬರ್ತೀನೋ ಇಲ್ವೋ ಅನ್ನೋದಿತ್ತು. ಅದೆಲ್ಲ ಹೋಯ್ತು. ಫಸ್ಟ್ ಥಿಂಗ್ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನಾನು ಏನೇ ಒಂದು ಟಾಸ್ಕ್ ಚಾಲೆಂಜ್ ಆಗಿ ತಗೊಂಡ್ರು ಡಿಟರ್ಮಿನೇಷನ್ ಯಾವಾಗ್ಲೂ ಇರುತ್ತೆ. ಸೊ ಆ ಡಿಟರ್ಮಿನೇಷನ್ ಇದರಲ್ಲೂ ಇತ್ತು. ಬಟ್ ಒಂದ್ 3-4 ಡೇಸ್ ಹೋಗಿತ್ತು ಸರ್. ಅಂದ್ರೆ ನಾವು ಟ್ರಿಪ್ ಹೋಗಿದ್ವಿ, ಹಾಗಾಗಿ 3-4 ಡೇಸ್ ಹೋಗಿತ್ತು. ಸೊ ಅದನ್ನ ಲಾಸ್ಟ್ ಅಲ್ಲಿ ಹಾಕಿದೆ. ಇನ್ನೊಂದೇನಂದ್ರೆ ಸರ್, ಟಾಪಿಕ್ಸ್ ಲೈಕ್ ನಾನು ಲಿಸ್ಟ್ ಮಾಡಿರಲಿಲ್ಲ ಟಾಪಿಕ್ಸ್ ಯಾವ್ದು 21 ಡೇಸ್ಗೆ. ಸೊ ರ್ಯಾಂಡಮ್ಲಿ ನಾನು ಅವತ್ತಿನ ದಿನ ಥಿಂಕ್ ಮಾಡಿ ಮಾಡ್ತಿದ್ದೆ. ಸೊ ಒಂದ್ 4-5 ಡೇಸ್ಗೆ ಲೈಕ್ ಇದ್ದಿದ್ದಂತ ಮೇನ್ ಇದ್ದಂತ ಟಾಪಿಕ್ಸ್ ಎಲ್ಲ ಖಾಲಿ ಆಗೋಯ್ತು. ಏನ್ ಮಾಡೋದು ಅಂತ ಆಪ್ ನೋಡಿ, ಕಲ್ಪತರು ಆಪ್ ನೋಡಿ ಕೋರ್ಸಸ್ ಅಲ್ಲಿ ನೋಡ್ಕೊಂಡು ಇದರಿಂದ ಇದ್ ಮಾಡ್ಬೋದಲ್ಲ ಅಂತ ನೋಡ್ಕೊಂಡು ಮಾಡಿದ್ರೆ ಕೊನೆಗೆ ಲೈಕ್ ಮೈಕ್ರೋ ಟಾಪಿಕ್ಸ್ ತರ ತಗೊಂಡ್ ಮಾಡಿದೆ ಸರ್. ಅದಾದ್ಮೇಲೆ ಸೊ ಇನ್ನೊಂದೇನ್ ಅನಿಸ್ತು, ಓಕೆ ನಮ್ ನಾಲೆಜ್ ಜಾಸ್ತಿ ಮಾಡಕ್ಕೆ ಬುಕ್ ಓದ್ಬೇಕು, ಬುಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅದೊಂದು ಟಿಕ್ ಮಾಡ್ಬಿಟ್ಟಿದೀನಿ, ಬುಕ್ ಓದ್ಲೇಬೇಕು ಅಂತ ಹೇಳಿ. ಸೊ ಅದಾದ್ಮೇಲೆ ಇನ್ನೊಂದು, ಮನೇಲಿ ನಾನ್ ಮಾಡೋದ್ ನೋಡಿ ಎಲ್ರು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ನನ್ ಮೇಲೆ ಹೋಗ್ತಿದ್ದೆ, ಮೇಲೆ ಇನ್ನೊಂದ್ ಫ್ಲೋರ್ ಅಲ್ಲಿ. ಸೊ ಅವಾಗ ಹೊಂಟ್ಲಿ ನೋಡಿ ಅವಳು ವಿಡಿಯೋ ಮಾಡಕ್ಕೆ ಅಂತಂದೇಳಿ ಮನೇಲೆಲ್ಲ ಅನ್ಕೋತಾ ಓಕೆ. ಇದ್ರು. ಆಮೇಲೆ ಸರ್ ಸಾಗರ್ ಸರ್ ಇಂದ ಎಡಿಟಿಂಗು ಮತ್ತೆ ನ್ಯೂ ಆಪ್ಸ್ ಬಗ್ಗೆ ತಿಳಿತು. ಸೊ ತುಂಬಾ ಚೇಂಜಸ್ ಆಗಿದೆ. ಅಂಡ್ ನೀವ್ ಹೇಳ್ದಂಗೆ ಡೈಲಿ ಹೊಸ ನ್ಯೂರನ್ಸ್ ಸುಟ್ಕೊಳಕ್ಕೆ ಒಂದು ಇದು ಚಾಲೆಂಜ್ ತುಂಬಾ ಹೆಲ್ಪ್ ಮಾಡಿದೆ ಸರ್. ಹೊಸ ವರ್ಷನ್ ಆಗಿ ಹೊರಗೆ ಬಂದಿದೀವಿ ವಿಡಿಯೋಸ್ ಅಲ್ಲಿ ನಿಜವಾಗ್ಲೂ ನಾವು. ಅಂಡ್ ಟೋಟಲ್ ಎಲ್ಲಾ ವಿಡಿಯೋಸ್ ಸರಿ 4000 ವ್ಯೂಸ್ ಆಗಿದೆ. ಅಂಡ್ ಒಂದು ವಾವ್, ಹೈಯೆಸ್ಟ್ ವಿಡಿಯೋ ಒಂದು 573 ವ್ಯೂಸ್ ಆಗಿದೆ ಸರ್. ಸೂಪರ್ ಸೂಪರ್, ಒಂದು ವೆರಿ ಟಿಪ್ ನೈಸ್. ಏನಂದ್ರೆ ಸರ್, ನಾನು ಮನಿ ಅಟ್ರಾಕ್ಷನ್ ಅಂತ ಒಂದ್ ಹಾಕಿದ್ದಕ್ಕೆ ಅದು ಒಂದೇ ದಿನದಲ್ಲೇನೆ 500 ತನಕ ಹೋಗ್ಬಿಟ್ಟಿತ್ತು. ಸೊ ನಂಗೆ ಅವಾಗ ಗೊತ್ತಾಯ್ತು ಜನರಿಗೆ ಮನಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ರು ಮನಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಅವಾಗ ಕರೆಕ್ಟ್. ಇನ್ನೊಂದೆರಡು ವಿಡಿಯೋ ಅದ್ರ ಬಗ್ಗೆನೇ ಹಾಕ್ತೆ ಸರ್. ವೆರಿ ಗುಡ್, ವೆರಿ ಗುಡ್, ನೈಸ್ ಸ್ಟ್ರಾಟಜಿ. ತುಂಬಾ ಚೆನ್ನಾದಂತ ಸ್ಟ್ರಾಟಜಿ. ಯಾವ ಒಂದ್ ವಿಡಿಯೋ ವೈರಲ್ ಆಗುತ್ತೋ ಅದಕ್ಕೆ ರಿಲೇಟೆಡ್ ಆದಂತಹ ಇನ್ನ ಹೆಚ್ಚು ಟಾಪಿಕ್ಸ್ ಗಳನ್ನ ಮಾಡುವಂತದ್ದು ವೆರಿ ನೈಸ್ ಅಂಡ್ ವೈಸ್ ಡಿಸಿಷನ್. ಥ್ಯಾಂಕ್ ಯು ಸರ್. ವೆರಿ ನೈಸ್. ಥ್ಯಾಂಕ್ ಯು ಸೊ ಫಾರ್ ಪ್ರೌಡ್ ಆಫ್ ಯು. ಗಿವಿಂಗ್ ನಿಮ್ಮ ದಿಸ್ ಚಾಲೆಂಜ್. ಟಾಪಿಕ್ಸ್ ನೈಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ಮೋರ್ ಪವರ್ ಟು ಯು. ಪ್ಲೀಸ್ ಟೈಪ್ ಮೋರ್ ಪವರ್ ಟು ಯು. ಎಸ್, ನೆಕ್ಸ್ಟ್ ಶಶಿ ರೇಖಾ ಅವರು ಮಾತಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿದಿರಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಎಲ್ಲರಿಗೂ. ಜೈ ಗುರುದೇವ್, ನನಗೆ ಹೇಗಿದ್ದೀರಾ? ಫೈನ್ ಎಸ್. ಸರ್, ಥ್ಯಾಂಕ್ ಯು. ವಿಡಿಯೋ ಚಾಲೆಂಜ್ ನನಗೆ ಮಾಡ್ತೀನಿ ಅಂತ ಅನ್ಕೊಳ್ಳಿಲ್ಲ. ಮೋಸ್ಟ್ಲಿ 1 or 2 days ಅಷ್ಟೇ ಮಾಡ್ಲಿಕ್ಕೆ ಆಗೋದು ಅಂತ ಅನ್ಕೊಂಡೆ. ಬಿಕಾಸ್ ಐ ಹ್ಯಾವ್ 2 kids, ವೆರಿ ನಾಟಿ ಗರ್ಲ್ಸ್. ದೇ ವೋಂಟ್ ಲೆಟ್ ಮಿ ಡೂ ಎನಿಥಿಂಗ್ ಆಕ್ಚುಲಿ. ಸೊ ಅದಕ್ಕೆ ಅವರು ಓನ್ಲಿ 5 days ಐ ಹ್ಯಾಡ್ ಟೈಮ್ ಟು ರೆಕಾರ್ಡ್ ಆಲ್ 21 videos. Otherwise I wouldn't have got any time at all. So that was my problem. So in 5 days ಅಲ್ಲಿ, and one day I couldn't do because some relatives came home. ಸೊ 4 days ಅಲ್ಲಿ 21 videos ನ ನಾನು ಮಾಡಿದ್ದು. ಸೊ ಅದು ಸ್ವಲ್ಪ ಅಂದ್ರೆ ಎವ್ರಿ ಡೇ ಮಾಡ್ಬೇಕಾಗಿತ್ತು. ಬಟ್ ನನ್ನ ಲಿಮಿಟೇಷನ್ಸ್ ಅಲ್ಲಿ ಟು ಕಂಪ್ಲೀಟ್ ದಿಸ್ ಚಾಲೆಂಜ್ ಐ ಹ್ಯಾವ್ ಟು ಡೂ ದಟ್. ಸೊ ಹಾಗಾಗಿ ನೀವು ಹೇಳಿದ ಹಾಗೆ ಅಥವಾ ಎಲ್ರು ಅನ್ಕೊಂಡಾಗೇನೆ ಒಂದು ಎವ್ರಿ ಒಂದು 15 minutes ಒಂದ್ಸಲ ಅಷ್ಟೇನ್ ಏನ್ ಮಾಡೋದು, ಬೇರೆ ಟಾಪ್ ಹಾಕೊಳ್ಳೋದು ಮತ್ತೆ ವಿಡಿಯೋ ಮಾಡೋದು. ಓಕೆ. 1 hour I had to do this. Morning 10 to 11 ಅಷ್ಟೇ ಟೈಮ್ ಇರ್ತಾ ಇತ್ತು ನನಗೆ. ಬಿಕಾಸ್ ಓನ್ಲಿ 2 hours these kids used to go to play home. Otherwise they used to be at home because of summer vacation. ಸೊ ಅಷ್ಟು ಎವ್ರಿ ಡೇ 4 hours ಅಲ್ಲಿ 21 days ವಿಡಿಯೋಸ್ ರೆಕಾರ್ಡ್ ಮಾಡಿರೋದು ನಾನು. ಅಂಡ್ ಕಂಟೆಂಟ್ ವಾಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಐ ಥಾಟ್ ಓಕೆ, ಹೀಲಿಂಗ್ ರಿಲೇಟೆಡ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು. ಬಿಕಾಸ್ ನಾನು ಸ್ವಲ್ಪ ಮೊದಲಿಂದನೂ ಈ ಹಸ್ತಮುದ್ರೆಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ, ಸಿನ್ಸ್ ಐ ಹ್ಯಾಡ್ ಸಮ್ ಕಲೆಕ್ಷನ್ ಆಫ್ ಬುಕ್ಸ್, ಅದರಿಂದ ಮಾಡಿದ್ರೆ ಅದು ಮೆಡಿಟೇಷನ್ ಮಾಡ್ಬೇಕಾದ್ರೂ ಯಾರಾದ್ರೂ ಮಾಡ್ಕೊಂಡ್ರೆ ಹೆಲ್ಪ್ ಆಗತ್ತೆ ಅಂತ ನನ್ಗೆ ಅನ್ನಿಸ್ತು. ಸೊ ಹಾಗಾಗಿ ಒಂದಷ್ಟು ದಿನ ಮುದ್ರೆಗಳನ್ನ ಟೈಮ್ ಇದ್ದಾಗ ನೋಡ್ಕೊಳ್ತಾ ಇದ್ದೆ. ಅದನ್ನ ಸ್ವಲ್ಪ ರಿಹರ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದೆ. ಸೊ ಮೊದಲು 1 day ಅಂತೂ ಜಾಸ್ತಿ ರೀಟೇಕ್ಸ್ ತಗೊಂಡೆ. ಬಟ್ ಆಮೇಲೆ ಕೆಲವೊಂದು ವಿಡಿಯೋಸ್ ಅಲ್ಲಿ 1 take ಆಯ್ತು. ಸೊ ದಟ್ ವಾಸ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಕಂಟೆಂಟ್ ಪ್ರಾಬ್ಲಮ್ ಏನಿಲ್ಲ, ವಿಡಿಯೋ ಮಾಡಕ್ ಪ್ರಾಬ್ಲಮ್ ಇತ್ತು ನನ್ಗೆ ಅಷ್ಟೇ. ನೈಸ್. ಸೊ ಹೇಗೆ ಬೆಳೆದ್ರಿ?
ಹಾಯ್ ಪುಟ. ಇವಳು ದೊಡ್ಡವಳ ಚಿಕ್ಕವಳ? ಇವಳು ಚಿಕ್ಕವಳು, ಇವಳು ಹಾ ಇದ್ದಾಳೆ, ಇವಳು 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 ಹಾ. ಚಿಕ್ಕವಳು. ಹಲೋ. ಹಾಯ್ ಮಾಡು, ಎಲ್ಲರಿಗೂ ಹಾಯ್ ಮಾಡು. ಜೈ ಗುರುದೇವ್ ಹೇಳು. ಜೈ ಗುರುದೇವ್. ನೈಸ್ ನೈಸ್, ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್. ಥ್ಯಾಂಕ್ ಯು, ವೆರಿ ನೈಸ್. ಮೋ ಪವರ್ ಟು ಯು. ಸಿಕ್ಕ ಥ್ಯಾಂಕ್ ಯು. ಸಮಯವನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡು 21 ದಿವಸ ಕೂಡ 21 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಿರಿ. ಸೊ ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಅಂಡ್ ಲೆಟ್ ಮಿ ಗೋ ಟು ಮಂಜುಳಾ. ಎಸ್ ಎಸ್, ನಿಮ್ಮ ಅನುಭವ ಹೇಗಿತ್ತು 21 ದಿವಸದ ವಿಡಿಯೋ? ಜೈ ಗುರುದೇವ್. ಜೈ ಗುರುದೇವ್, ಹೇಗಿದ್ದೀರಿ? ನಂದು ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಓಕೆ, ಗುಡ್. ಇತ್ತು ನಂಗೆ, ಅಂದ್ರೆ ತುಂಬಾ ಜನ ಹೇಳ್ತಿದ್ರು ರೆಸಿಪೀಸ್ ಎಲ್ಲ ತುಂಬಾ ಚೆನ್ನಾಗಿದಾಗುತ್ತೆ, ನೀನ್ ಅದನ್ನ ಮಾಡು ಮಾಡು ಅಂತ ಹೇಳ್ತಿದ್ರು. ಬಟ್ ನಾನ್ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ವಹಿಸ್ತಿರ್ಲಿಲ್ಲ, ಇದೇ ಆಗತ್ತೆ ಬಿಡು ಅಂತ. ಬಟ್ ಇದರಲ್ಲಿ ಚಾಲೆಂಜಸ್ ಅಂತ ಬಂದಾಗ ಇದು ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕಾಗಿತ್ತು. ಸೊ ಹಾಗಾಗಿ ಶುರು ಮಾಡ್ಕೊಂಡೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ರೀಟೇಕ್ ತಗೊಳ್ತಾ ಇದ್ದೆ, ಒಂದು 3-4 ಟೇಕ್ ತಗೊಳ್ತಾ ಇದ್ದೆ. ಸೊ ಆಫ್ಟರ್ ಒಂದ್ 10 ವಿಡಿಯೋಸ್ ಆದ ನಂತರ ಪರವಾಗಿಲ್ಲ ಅನ್ನಿಸ್ತು, ಒಂದೊಂದೇ ಟೇಕ್ ಅಲ್ಲೇ ತಗೊಂಡೆ. ಸೊ ಇದು ಗ್ರಾಟಿಟ್ಯೂಡ್ ಬಗ್ಗೆ ಹೇಳಿದ್ದು ಸ್ವಲ್ಪ ಚೆನ್ನಾಗೆ ಇದಾಯ್ತು, ಅದು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆಯ್ತು ಅದು ಗ್ರಾಟಿಟ್ಯೂಡ್ ಬಗ್ಗೆ. ಆ ನಂತರ ಕೆಲವೊಂದೆಲ್ಲ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಮೇಲಾಗಿ ನಾನು ಪಬ್ಲಿಕ್ ಹಾಕಿದ್ ಕಡಿಮೆನೆ, ಹಾಕಕ್ ಹೋಗ್ಲಿಲ್ಲ, ಸುಮ್ನೆ ಪ್ರೈವೇಟ್ ಆಗಿ ಅದ್ ಮಾಡ್ದೆ. ಆಮೇಲೆ ಕೆಲವೊಂದು ಸಾಗರ್ ಅವ್ರಿಗೆ ಕೇಳಿದೆ, ಆಮೇಲೆ ಇದರಲ್ಲಿ ಇನ್ನೂ ಒಂಚೂರು ಇಂಪ್ರೂವ್ಮೆಂಟ್ಸ್ ಹೇಗ್ ಮಾಡ್ಕೋಬಹುದು ಹಾಗೆ ಅಂತ. ಮೇಡಮ್ ಎಲ್ಲರೂ ರೇಖಿದೆ ಹಾಕ್ತಾರೆ, ಬರೀ ಅದೇ ಟಾಪಿಕ್ ನೋಡಿ ನೋಡಿ ಬೇಸರ ಆಗಿದೆ ಮೇಡಮ್, ಬೇರೆ ಏನಾದ್ರು ಹಾಕಿ ಅಂದ್ರು. ಹಾಗಾಗಿ ನಾನೇನ್ ಮಾಡ್ದೆ, ಕೆಲವೊಂದು ಅಂದ್ರೆ ವಿತೌಟ್ ಫೈರ್ ಫುಡ್ ಹೆಂಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಕೆಲವೊಂದು ವಿಡಿಯೋಸ್ ಮಾಡಿದೆ. ವಿತ್ ಫೈರ್ ಮಾಡ್ಕೊಂಡ್ ಮಾಡೋದು ಹೇಗೆ ಅನ್ನೋದನ್ನ ತುಂಬಾ ಒಂದೇ ನಿಮಿಷದಲ್ಲೇ ಹೇಳೋಂತ ಒಂದು ರೆಸಿಪೀಸ್ ಏನೇನಿರುತ್ತೋ ಅದನ್ನ ಇಮಿಡಿಯೇಟ್ ಆಗಿ ಹೇಳೋಂಥದ್ದನ್ನ ಒಂದ್ 4-5 ಮಾಡ್ಕೊಂಡೆ. ಆಮೇಲೆ ಇವತ್ತು ಅನ್ನಿಸ್ತು, ಅಯ್ಯೋ ಇವತ್ತು ಎಷ್ಟೊಂದು ನನ್ನ ತಲೆ ಒಳಗೆ ಯೋಚನೆ ಬರ್ತಾ ಇದೆ, ಆ ರೆಸಿಪೀಸ್ ಹಾಳಾದ್ ಮಾಡ್ಬೇಕು ಅಂದಾಗ ತಲೆ ಒಳಗೆ ಬರ್ಲಿಲ್ಲ. ಡ್ರೈ ಫ್ರೂಟ್ ಲಡ್ಡು ಸುಮಾರು ಒಂದ್ ಬಂತು ಸರ್ ನೆನ್ಪಿಗೆ ಇವತ್ತು. ಒಂದ್ ನಿಮಿಷದಲ್ಲ ಇಷ್ಟೊಂದೆಲ್ಲ ಇಟ್ಕೊಂಡು ನನಗೆ ಮಾಡ್ಬೇಕಾದ್ರೆ ಒಂದು ನೆನ್ಪೇ ಬರ್ತಾ ಇರ್ಲಿಲ್ವಲ್ಲ ಅಂತ ಆಮೇಲೆ ಯೋಚನೆ ಮಾಡಿದೆ. ಪರವಾಗಿಲ್ಲ, ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಅದು ಯೂಸ್ ಆಗುತ್ತೆ ಅಂತ ಥಿಂಕ್ ಮಾಡಿದೆ. ಬಟ್ ಇಟ್ಸ್ ಅಮೇಝಿಂಗ್, ಇದು ತುಂಬಾನೇ ಖುಷಿ ಆಯ್ತು ನಂಗೆ ಇದೊಂದು ವಿಡಿಯೋಸ್ ಮಾಡಿದ್ದು. ಮತ್ತೆ ನಾನೇ ಪ್ರೈವೇಟ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದು ಒಂದು ಖುಷಿ ಆಯ್ತು. ಇನ್ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಕ್ಟಿವಿಟೀಸ್ ನ ಹೇಗೆ ಇಂಪ್ರೂವ್ ಮಾಡ್ಕೊಂಡು ಮತ್ತೆ ಜಾಸ್ತಿ ಟೈಮ್ಸ್ ತಗೊಂಡು, ಅಂದ್ರೆ 2-3-4-5 ಮಿನಿಟ್ಸ್ ಈ ತರದ್ದು ಒಂದು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ಬೋದು ಇನ್ ಸೊಸೈಟಿಯಲ್ಲಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಅನ್ನೋದೊಂದು ಧೈರ್ಯನೂ ಬಂತು, ಐಡಿಯಾಸ್ ಬಂತು. ಸೊ ಇದಕ್ಕೆ ನಿಮಗೆ ತುಂಬಾ 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 ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಮೋರ್ ಪವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವವನ್ನ ಶೇರ್ ಮಾಡಿದ್ದಕ್ಕೆ. ಸೊ ಲೆಟ್ ಮಿ ಗೋ ಟು ಸುಜಾತ ಅವರು. ನಮಸ್ತೆ ಸುಜಾತ ಅವರೇ, ಹೌ ಆರ್ ಯು ಡೂಯಿಂಗ್? 21 ದಿವಸಗಳ ಜರ್ನಿ ಹೇಗಿತ್ತು? 21 ಡೇಸ್ ಕಂಪ್ಲೀಟ್ ಮಾಡಿದ್ರಾ? 21 ಡೇಸ್ ಪ್ರತಿದಿನನು ಕರೆಕ್ಟ್ ಟೈಮಿಗೆ ವಿಡಿಯೋ ಮಾಡಿ ಅವತ್ತಿಂದ ಅವತ್ತೇ ಅಪ್ಲೋಡ್ ಮಾಡಿದ್ದೀನಿ ನಾನು. ವೆರಿ ನೈಸ್. ಒಂದಿನನೂ ಮಿಸ್ ಮಾಡ್ಲಿಲ್ಲ. ನನ್ನ ಮಗಳು ಎಲ್ಲ ಅದೇ ಅಂತಿರಲ್ಲ, ಟೈಮಿಂಗ್ ಅಂದ್ರೆ ಟೈಮಿಂಗ್ ಅಪ್ಪ ಅತ್ತೆದು ಅಂತಿದ್ರು. ಫಸ್ಟ್ ಡೇ ವಿಡಿಯೋ ಮಾಡಿದ್ನಾ, ಎಲ್ಲ ಹೋಗಿದ್ದೆ ಹೊರಗಡೆ, ಬಂದವಳು ವಿಡಿಯೋ ಮಾಡಕ್ ಹೇಳಿದಾರೆ. ನಾನು ಏನ್ ಮಾಡ್ಬೇಕು, ಯಾವ್ದೇ ಕಂಟೆಂಟ್ ಏನೇನು ನೋಡ್ಕೊಂಡಿಲ್ಲ. ಹೇಳಿದಾರೆ ಅಂತಂದ್ರು, ಬಂದೆ. ಏನ್ ಮಾಡೋದು ಬೇಗ ಬೇಗ ಮೊಬೈಲ್ ಇಟ್ಕೊಂಡು ಕ್ಯಾಮರಾ ಆನ್ ಮಾಡ್ಕೊಂಡ್ಬಿಡ್ತೀನಿ, ಏನ್ ವಿಷಯ ಹೇಳ್ಬೇಕು. ಆಮೇಲೆ ಯಾವ್ದೋ ಒಂದ್ ನೆನ್ಪಾಯ್ತು, ಒಂದ್ ವಿಡಿಯೋ ಮಾಡಾಕದ ಅದಂತೂ. ಯಾಕೆಂದ್ರೆ ಎಲ್ಲ ಹೋಗಿ ಬಂದಿದ್ದೆಲ್ಲ ಫೇಸ್ ಎಲ್ಲ ನೋಡಿರಿ ಎಣ್ಣೆಣ್ಣೆ ಆಗ್ಬಿಟ್ಟು ಹೆಂಗಿತ್ತು ಎಲ್ಲ ನೋಡ್ಬಿಟ್ಟು, ಅಮ್ಮ ಇದೇನಮ್ಮ ಅಂತ ಮಗಳು ಸೊಸೆಲ್ಲ ಒಂದ್ ಮುಖಕ್ಕೊಂದು ಪೌಡ್ರು ಹಚ್ಕೊಂಡಿಲ್ಲ ಹಿಂಗ್ ಮಾಡಿದಿ ಅಂತ. ಆದ್ರೂ ಅದು ನಾನು ಹಾಕಿ ಒಂದ್ 10 ಮಿನಿಟ್ಸ್ ಒಳಗಡೆ 125 ವ್ಯೂಸ್ ಆಗೋಗಿತ್ತು. ಆಮೇಲೆ ನೆಕ್ಸ್ಟ್ ಡೇ ಇಂದ ನಾವ್ ರೆಡಿ ಆಗಿ ಹಾಕ್ಬೇಕು. ನನ್ನ ಫ್ರೆಂಡ್ ಅಂದ್ಲ, ಏನಕ್ಕೆ ಹಂಗಲ್ಲ ಹಾಕ್ತೀಯಾ, ನೀನ್ ನೋಡಕ್ಕೂ ಚೆನ್ನಾಗಿದ್ಯಾ, ಹೋಗಿ ಹೋಗಿ ಆ ವಿಡಿಯೋದಲ್ಲಿ ಹಂಗ್ ಕಾಣ್ತಿದ್ಯಾ ಅಂತ ಭಯಕ್ ಶುರು ಮಾಡಿದ್ಲು ಅವಳು. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಇಂದ ರೆಡಿ ಮಾಡ್ಕೊಂಡು ಮುಖಕ್ಕೆ ಸ್ವಲ್ಪ ಕ್ರೀಮ್ ಗೀಮ್ ಹಚ್ಚೆಲ್ಲ ರೆಡಿ ಆಗಿ, ನಾನ್ ಯಾವತ್ತು ಏನ್ ಮಾಡ್ಬೇಕು ಅಂತ ಹಿಂದಿನ ದಿನ ಏನೂ ಯೋಚನೆ ಇಲ್ಲ. ಫಸ್ಟ್ ರೆಡಿ ಆಗೋದು, ಡ್ರೆಸ್ ಎಲ್ಲ ಮಾಡ್ಕೊಂಡು ರೆಡಿ ಹಾಕೊಳ್ಳೋದು. ಆಮೇಲೆ ಇವತ್ತಿನ ಏನ್ ಮಾಡೋದು ಅಂತ ಕುತ್ಕೊಂಡು ನೋಡ್ಕೊಂಡು ಆಗ್ತಿರಲ್ಲ. ಯಾಕೆಂದ್ರೆ ನಂಗೆ ಬರ್ಕೊಂಡು ಕಲ್ತ್ಕೊಂಡ್ರೆ ನಂಗೆ ಹೇಳಕ್ ಬರೋದೇ ಇಲ್ಲ. ಎಲ್ಲ ಉಲ್ಟಾ ಯಾವಾಗ್ಲೂ ಅಷ್ಟೇನೆ, ನಂಗೆ ಬರೆದು ಕಲಿಯೋ ಪ್ರಶ್ನೆ ಇಲ್ಲ. ಅಲ್ಲ ಯಾರು ಒಂದ್ಸಲ ಹೇಳಿದ್ರೆ ಅದನ್ನ ಕೇಳ್ಕೊಂಡ್ ಮಾಡ್ತೀನಿ. ಇಲ್ಲ ನಾನು ಒಂದ್ಸಲ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡಿ ಯೋಚನೆ ಮಾಡ್ಕೊಂಡ್ರೆ
ಹಂಗೆ ಮಾಡ್ತಾ ಹೋಗೋದು. ಪ್ರತಿದಿನನೂ ಹಂಗೆ ಮಾಡಿದ್ದೆ. ರೆಡಿಯಾಗಿ ಕೂತ್ಕೊಂಡು ಏನ್ ಮಾಡ್ಬೇಕು ಅನ್ನೋದು ನನಗಂತೂ ರೇಖಿದೆ ಮಾಡ್ಬೇಕು ಅಂತಿದ್ದಿದ್ದು ಮೊದ್ಲಿಂದನೂ. ಯಾಕೆ ರೇಖಿದೆ ವಿಡಿಯೋ ಮಾಡ್ಬೇಕು, ನಾನು ಕಲಿತಿರೋದೇ ಅದನ್ನ, ಸುಮ್ನೆ ಯಾಕೆ ಬೇರೆ ಬೇರೆ ತಗೊಳ್ಳೋದು ಅನ್ಕೊಂಡು ಅದ್ರ ಬಗ್ಗೆನೇ ಎಲ್ಲ ಹಾಕ್ತಾ ಬಂದೆ. ಒಂದು ವಿಡಿಯೋ ಅಂತೂ 1000 ವ್ಯೂಸ್ ವ್ಯೂಸ್ ಹೋಗಿದೆ. ಆಗಿದೆ. ಎಸ್, ವೆರಿ ಗುಡ್, ಎಕ್ಸಲೆಂಟ್. ತುಂಬಾ ನಿನ್ನೆ ಮೊನ್ನೆ ಮಾಡಿರ್ತೇವಲ್ಲ 300 ಚಿಲ್ರೆ, 400, 500, 600 ಚಿಲ್ರೆ, 1000 ಎಲ್ಲ ದಾಟಿದೆ. ಇವತ್ತು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ, ಬಿಟ್ಬಿಟ್ಟ. 21 ದಿನ ಆಯ್ತಲ್ಲ, ನೆಕ್ಸ್ಟ್ ಮದುವೆ ಇದೆ ಇವತ್ತು ನಾಳೆ ನಾಡ್ದೆಲ್ಲ, ಅದ್ ಮುಗಿಸ್ಕೊಂಡು ಆಮೇಲೆ ಶುರು ಮಾಡೋಣ. ಒಂದ್ 2 ನಿಮಿಷ 3 ನಿಮಿಷದ್ದು ಹಾಕೋಣ ವಿಡಿಯೋ ಅಂತ. ಜಾಸ್ತಿ ವಿಡಿಯೋ ಅದೆಲ್ಲ ಹಾಕಿರ್ ನಮ್ದು ಅಷ್ಟು ಜನ ನೋಡೋದಿಲ್ಲ, ನೋಡೋ ಅಷ್ಟು ಟೈಮು ಇಲ್ಲ ಅವರಿಗೆ. ಸ್ವಲ್ಪ ಕಾಮಿಡಿ ಆದ್ರೆ ಜಾಸ್ತಿ ನೋಡ್ತಾರೆ, ಯಾಕೆ ಲೈಫಲ್ಲಿ ಪ್ರಾಬ್ಲಮ್ ಜಾಸ್ತಿ. ಏನೋ ಒಂದು ಖುಷಿ ತಗೊಳ್ಳೋಣ ಮನಸ್ಸಿಗೆ ಅಂತ ಅವ್ರು ಬಂದಾಗ, ನಮ್ದು ಈ ಕತೆ ಕೇಳಕ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅನ್ಕೊಂಡು ಜಾಸ್ತಿ ಉದ್ದ ಮಾಡಬಾರ್ದು ಅನ್ಕೊಂಡು ಸಿಂಪಲ್ ಆಗಿ ಹಾಕೋಣ ಅಂತಿದ್ದೀನಿ. ಇದು ಸಾಗರ್ ಅವರು ವಿಡಿಯೋ ಎಲ್ಲ ಹಾಕಿದ್ರಲ್ಲ, ಅದ್ರದ್ದು ಸ್ವಲ್ಪ ಎಲ್ಲ ಮೊಬೈಲಲ್ಲಿ ಹೆಂಗ್ ಮಾಡೋದು ಏನೋ ಒಂದ್ ಸ್ವಲ್ಪ ಅಂದ್ರೆ 20-30% ತಲೆಗೆ ಹೋಗಿದೆ, ಮಾಡ್ಕೊಬೇಕು. ಅಷ್ಟು ಬೇಗ ನನ್ನ ತಲೆಗೆ ಅದೆಲ್ಲ ಹತ್ತದ್ ಕಷ್ಟ ಇದೆ, ಕಲಿಬೇಕಷ್ಟೆ. ಹಲೋ, ಎಸ್ ಎಸ್, ಐ ಆಮ್ ಬ್ಯಾಕ್. ನನ್ ಮಾತು ಕೇಳಿಸ್ತಾ ಗುರುಗಳೇ? ನನ್ ಐ ಥಿಂಕ್ ಮಿಕ್ಕವರಿಗೆ ಕೇಳಿಸ್ತು ಅನ್ಸುತ್ತೆ, ನಾನು ಸ್ವಲ್ಪ ಎಕ್ಸಿಟ್ ಆಗಿದ್ದೆ. There was some ಹೌದಾ, network issue. ಮಿಕ್ಕವ್ರಿಗೆ ಕೇಳ್ತಾ? ಓಕೆ ಓಕೆ, ಥ್ಯಾಂಕ್ ಯು Yeah, ಗುರುಗಳೇ. ಆದ್ರೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಗುರುಗಳೇ, ನಾವು ಮಾಡ್ಬೋದು ಅಂತ. ವೆರಿ ಗುಡ್. ಒಳಗಡೆಯಿಂದ ಏನೋ ಒಂದು ಶಿಫ್ಟ್ ಅಂತೂ ಆಯ್ತು ಇವಾ? 100% ಆಗಿದೆ. ಒಂದು ತುಂಬಾ ಚೆನ್ನಾಗಿ ಚೇಂಜ್ ಆಗ್ಬಿಟ್ಟಿದೆ. ಒಂದನೇ ವಿಡಿಯೋಕ್ಕೂ ನಾವು ಲಾಸ್ಟ್ ವಿಡಿಯೋಕ್ಕೂ ಬಹಳನೇ ಬದಲಾವಣೆ ಇದೆ ಗುರುಗಳೇ. ವೆರಿ ಗುಡ್, ವೆರಿ ಗುಡ್. So proud of you. Thank you so much. ಥ್ಯಾಂಕ್ ಯು More ಥ್ಯಾಂಕ್ ಯು power ಥ್ಯಾಂಕ್ to ಯು you. ಗುರುಗಳೇ. ವೆರಿ ನೈಸ್. ಲೆಟ್ಸ್ ಗೋ ಟು ನಳಿನಿ ಅವ್ರ ಹತ್ರ ಹೋಗೋಣ. ನಮಸ್ತೆ ನಳಿನಿ ಅವರೇ, ನಿಮ್ಮ ಅನುಭವ ಹೇಗಿತ್ತು 21 ದಿವಸ? ಜೈ ಗುರುದೇವ್. ಅದಕ್ಕೂ ಮುಂಚೆ ಜಸ್ಟ್ ಒಂದೇ ನಿಮಿಷ. ಆ ಸುಜಾತ ಅವರು ಹೇಳ್ತಾ ಇದ್ರು, ಸುಮ್ನೆ ಕೂತ್ಕೊಳ್ತಾ ಇದ್ದೆ, ಆ ನಂತರ ಏನ್ ಬರುತ್ತೋ ನಾನು ಹೇಳ್ತಾ ಇದ್ದೆ ಅಂತ. ದಿಸ್ ಈಸ್ ಎ ಕ್ಲಾಸಿಕಲ್ ಸೈನ್ ಆಫ್ ಎ ಕ್ರಿಯೇಟಿವ್ ಪರ್ಸನ್. ಒಬ್ಬ ಸೃಜನಾತ್ಮಕ ವ್ಯಕ್ತಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಅವರು ಸ್ವಲ್ಪ ಕಲಾರಾಧಕರು, ಮತ್ತೆ ಕಲೆಯಲ್ಲಿ ಕೂಡ ಅವ್ರನ್ನ ತೊಡಗಿಸಿಕೊಂಡಂತ. ಇಟ್ ಇಸ್ ಎ ವೆರಿ ಕ್ಲಿಯರ್ ಸೈನ್ ಆಫ್ ಎ ಆರ್ಟಿಸ್ಟ್. ಸೃಜನಾತ್ಮಕತೆ ಹೊರಬರುವಂತದ್ದು ಅದೇ ಸಮಯ. ಯಾಕಂದ್ರೆ ಪ್ರಿಪೇರ್ ಮಾಡ್ಕೊಂಡು ಮಾಡುವಂಥದ್ದು ಒಂದು, ಆ ಮೊಮೆಂಟಿಗೆ ಏನ್ ಬರುತ್ತೋ ಅದನ್ನ ಅಲ್ಲಿಂದ ಅಲ್ಲಿಗೆನೆ ಪ್ರಸ್ತುತಪಡಿಸುವಂತದ್ದು ಇದೆಯಲ್ಲ. ದಿಸ್ ಇಸ್ ಎ ಗ್ರೇಟ್, ಏನ್ ಹೇಳ್ತಾರೆ, ಒಂದು ಸ್ಪೆಷಲ್ ಟೆಕ್ನಿಕ್ ಇದು. ಸೊ ಸೊ ಇಟ್ ಈಸ್ ನಾಟ್ ಬ್ಯಾಡ್. ಓಕೆ, ಇದು ತಪ್ಪಲ್ಲ. ದಿಸ್ ಇಸ್ ಆಲ್ಸೋ ಗ್ರೇಟ್. ಬಟ್ ಎಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ. ಇವರು ಸೃಜನಾತ್ಮಕ ವ್ಯಕ್ತಿ ಆಗಿರೋದ್ರಿಂದಾಗಿ ಇದು ಅವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವವನ್ನ ಶೇರ್ ಥ್ಯಾಂಕ್ ಯು ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಾನು ಯಾವಾಗ್ಲೂ ಅಷ್ಟೇ, ಯಾವ್ದೇ ಮಾಡೋಗ್ಲಿ, ಯಕ್ಷಗಾನ ಮಾಡುವಾಗ್ಲೂ ಅಷ್ಟೇ, ಅರ್ಥನೆಲ್ಲ ಫಸ್ಟೇ ನೋಡ್ಕೊಳ್ಳೋದು ಕಲ್ತ್ಕೊಳ್ಳೋದು ಇದಿಲ್ಲ. ಆ ಟೈಮ್ ಅಲ್ಲಿ ಕಲ್ತ್ಕೊಂಡು ನೋಡ್ಕೊಂಡು ಹೋಗ್ಬಿಟ್ಟು ಯಕ್ಷಗಾನ ಮಾಡೋದು. ನಮ್ ಗುರುಗಳು ಅಂತಿದ್ರು, ಯಕ್ಷಗಾನ ಕಲ್ಸೋರು, ಅವಳೆಲ್ಲ ಪ್ರಾಕ್ಟೀಸೇ ಮಾಡೋದಿಲ್ಲಲ್ಲ ಗುರುಗಳೇ, ನಮಗ್ ಮಾತ್ರ ಒತ್ತಾಯ ಮಾಡ್ತೀರಿ ಮಾಡಿ ಮಾಡಿ. ಅವಳು ಏನ್ ತಲೆ ಕೆಡ್ಸ್ಕೊಂಡ್ಬಿಡಿ, ನೀವೆಲ್ಲ ರೆಡಿ ಆಗಿ ಅಷ್ಟೇ. ಅವಳೆ ಆ ಯಕ್ಷಗಾನದ ಇದ್ರಲ್ಲಿ ರಂಗಸ್ಥಳದಲ್ಲಿ ಏನ್ ಮಾಡ್ಬೇಕು 100% ಮಾಡ್ತಾಳೆ, ನೀವು ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಅಂತಿದ್ರು ಅವರು. ನಾನು ಬಬ್ರು ವಾಹನ, ಸುಧನ್ಮ, ಇಂಥದೆಲ್ಲ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ನಾನು. ಹಂಗಾಗಿ ಆ ಕ್ಷಣದಲ್ಲಿ ಅಷ್ಟೇ ನಂದು, ಆಮೇಲೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂತ ಏನೂ ಮಾಡೋದಿಲ್ಲ. ಎಕ್ಸಲೆಂಟ್. ಆದ್ರೆ ಇದೊಂದು ಹೊಸ ಅನುಭವ ಆಯ್ತು, ವಿಡಿಯೋ ಮಾಡಿದ್ದು ತುಂಬಾ ಖುಷಿ ಆಯ್ತು ಗುರುಗಳು. ವೆರಿ ಗುಡ್, ವೆರಿ ಗುಡ್. ಸೊ ಇದನ್ನ ಕಂಟಿನ್ಯೂ ಮಾಡಿ, ಅಂಡ್ ನಿಮಗೆ ಇದರಲ್ಲಿ ಹೆಚ್ಚಿನ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗುರುಗಳು. ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ಲೆಟ್ ಮಿ ಗೋ ಟು ನಳಿನಿ ಅವರು. ಹೌ ಆರ್ ಯು ಡೂಯಿಂಗ್? ಹೇಗನ್ನಿಸ್ತು 21 ದಿವಸದ ಪ್ರಯಾಣ? ನಮಸ್ತೆ ಗುರುಜಿ, ಚೆನ್ನಾಗಿತ್ತು. ನಾನು ಒಂದು ಲಾಂಗ್ ಗ್ಯಾಪ್ ಆಗೋಗ್ಬಿಟ್ಟಿತ್ತು ನಂದು ಹಳೇದು ಆಕ್ಚುಲಿ ಚಾನೆಲ್, ಈಗಷ್ಟೇ ಏನು ಓಪನ್ ಮಾಡಿದ್ದಲ್ಲ ಅದು. ನಾನು ಸುಮಾರು 3-4 ವರ್ಷನೇ ಗ್ಯಾಪ್ ಕೊಟ್ಬಿಟ್ಟಿದೀನಿ. ಅಯ್ಯೋ ಏನು ಹೋಗ್ಬಿಡೋದ್ ಮಾಡೋದ್ ಬೇಡ, ನನ್ಗೆ ಎಡಿಟಿಂಗ್ ಮಾಡೋದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲ ನನ್ ಮಗನ್ ಕೇಳ್ಬೇಕಾಗಿತ್ತು. ಅವನು 10th ಎಕ್ಸಾಮ್ PUC ಎಕ್ಸಾಮ್ ಅಂತ ಬ್ಯುಸಿ ಆಗ್ಬಿಟ್ಟ. ಅದಕ್ಕೆ ನಾನು ಅವ್ನಿಗೇನು ತೊಂದರೆ ಕೊಡೋದ್ ಬೇಡ ಅಂದ್ಬಿಟ್ಟು ನಾನೇ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಈಗ ನೀವು ಮತ್ತೆ ಒಂಥರ ಬೂಸ್ಟ್ ಮಾಡ್ದಂಗೆ ಚಾಲೆಂಜ್ ಕೊಟ್ಟಿದ್ದು, ನಾವೆಲ್ಲ ಸ್ವಲ್ಪ ಓಪನ್ ಅಪ್ ಆದ್ವಿ. ನಮ್ಮೊಳಗಡೆ ಏನೋ ಒಂದು ಶಕ್ತಿ ಹೊರಗೆ ಬರ್ತಾ ಇದೆ ಈಗ. ಇಷ್ಟೊಂದೆಲ್ಲ ನಮಗೂ ಏನೋ ಮಾಡಕ್ ಗೊತ್ತಾ ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಒಂಥರದ್ದೆಲ್ಲ ನಂದು ಕ್ರಿಯೇಟಿವ್ ಇದೆ, ಒಂದು ಕುಕಿಂಗ್ ಬಗ್ಗೆನೂ ಇದೆ, ಅಥವಾ ಈಗ ರೇಖಿ ಬಗ್ಗೆನೂ ಮಾಡಿದೀನಿ. ಕೆಲವೊಂದು ಬ್ರೈನ್ ಎಕ್ಸರ್ಸೈಸ್ ಟೆಕ್ನಿಕ್ಸ್ ಆ ತರದ್ದು ಸುಮಾರು ಬೇರೆ ಬೇರೆ ತರದ್ ಮಾಡಿದೀನಿ ನಾನು. ಬರೀ ರೇಖಿ ಬಗ್ಗೆ ಮಾಡಿಲ್ಲ ನಾನು.
ವೆರಿ ಅದೇ ಗುಡ್. ಹುಡುಕಿ ಹುಡುಕಿ ಮಾಡ್ತಿದ್ದೆ, ಅವತ್ತಿಂದ ಅವತ್ತು ಏನಾದ್ರೂ ಒಂದು ಟಾಪಿಕ್ ಹುಡುಕ್ತಿದ್ದೆ. ಓಕೆ, ಅದು 1 ಮಿನಿಟ್ ವಿಡಿಯೋ ಹುಡ್ಕೋದೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾ ಹಾ ಈಗ ಇನ್ಮೇಲೆ ಒಂದ್ ಸ್ವಲ್ಪ ಹಾ ಚೆನ್ನಾಗಿ ಮಾಡ್ತೀನಿ. ಈಗ ತಮ್ನೇಲ್ ಹಾಕೋದು, ಎಡಿಟಿಂಗ್ ಮಾಡೋದು ಎಲ್ಲ ಒಂದ್ ಸ್ವಲ್ಪ ಯೂಟ್ಯೂಬ್ ಚಾನಲ್ ಬಗ್ಗೆನೇ ಸ್ವಲ್ಪ ಸ್ಟಡಿ ಮಾಡಿದೀನಿ. ವೆರಿ ಗುಡ್, ವೆರಿ ಗುಡ್, ಹ್ಮ್. ನೈಸ್. ನಿಮ್ಮ ಇಷ್ಟು ದಿನಕ್ಕಿಂತ ಇನ್ಮೇಲೆ ಬರೋ ಮುಖದಲ್ಲೇನೆ. ವಿಡಿಯೋಗಳು ಒಂದ್ ಸ್ವಲ್ಪ ಚೆನ್ನಾಗಿರ್ತವೆ. ಗುಡ್ ಗುಡ್. ಎಸ್, ಕ್ಲೇ ಆರ್ಟಿಸ್ಟ್ ನೀವು ಕೂಡ ಸೃಜನಾತ್ಮಕ ವ್ಯಕ್ತಿ. ಸೊ ನಿಮ್ಮಿಂದ ಕೂಡ ಹೆಚ್ಚು ಜನರಿಗೆ ಉತ್ತಮ ವಿಡಿಯೋಸ್ ಗಳು ಬರ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನುಭವವನ್ನ ಶೇರ್ ಮಾಡಿದ್ದಕ್ಕೆ. ಮೋರ್ ಪವರ್ ಟು ಯು. ಯಾ, ಸೊ ನೆಕ್ಸ್ಟ್ ಇಸ್ ಸಾಗರ್. ಬಟ್ ಎನಿಬಡಿ ಎಲ್ಸ್ ಸಾಗರ್ಗಿಂತ ಮುಂಚೆ ಯಾರಾದ್ರೂ ಮಿಕ್ಕವರಿದ್ರೆ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್. ಎನಿಬಡಿ ಎಲ್ಸ್, ಎನಿ ಡೈಮಂಡ್ಸ್, ಬಿಕಾಸ್ he is our star. So let's go to Sagar if nobody else is there, and then we close. Okay, I think we covered most of them. Let me go to Sagar. Yes, Sagar, how are you doing? ಹೇಗ್ ಅನ್ನಿಸ್ತು Fine, sir. Thank you, sir. 21 days of journey? ಚೆನ್ನಾಗಿತ್ತು ಸರ್, ಇಟ್ ವಾಸ್ ರಿಯಲಿ ನೈಸ್ ಆಕ್ಚುಲಿ. ನನ್ನ ವಿಡಿಯೋ ಸ್ಟಕ್ ಆಗೋಗಿದೆ ಅನ್ಸುತ್ತೆ, ಬರ್ಬೋದು, ಸಾರಿ. Okay, yeah. ಜಸ್ಟ್ ನನ್ನ ಫೀಲ್ಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು ಅಷ್ಟೇ, ಇದಾಗಿ ಚೆನ್ನಾಗಿ ಮಾಡೋದಕ್ಕೆ. ಪ್ರಾಬ್ಲಿ ಇವಾಗ ನೀವು ಕ್ಲೇ ವರ್ಕ್ ಮೇಲೆಲ್ಲ ಮಾಡಿದರೆ ನಳಿನಿ ಮೇಡಮ್ ಸ್ಟಾರ್ ಆಗಿರೋರು, ಸೊ ಹೌದು. ಆ ಥರ ಆಗಿರೋದು ನನ್ನ ಫೀಲ್ಡ್ ಆಗಿರೋದಕ್ಕೆ ನನಗೆ ಇದು ಸಿಕ್ತು. ಆ್ಯಂಡ್ ಐ ಫೀಲ್ ವೆರಿ ಲಕ್ಕಿ ಅಬೌಟ್ ದಿಸ್. ಸೊ ನೆನ್ನೆ ನೀವು ಟೈಪ್ ಮಾಡಿಸ್ದಂಗೆ ಐ ಆಮ್ ಆಲ್ವೇಸ್ ಲಕ್ಕಿ ಅಂತ ಅಂದ್ಕೊಂಡು ನಾನು ಈ ಟಾಪಿಕ್ ನಂಗೆ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಐ Yes, ಆಮ್ ವೆರಿ yes. ಹ್ಯಾಪಿ ಅಬೌಟ್ ದಟ್. ನನಗೆ ವಿಡಿಯೋ ಎಡಿಟಿಂಗ್ ಇದ್ರಲ್ಲಿ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ, ಫೋನಲ್ಲಿ ಮಾಡೋದು ಹೆಂಗೆ ಅಂತ ನನಗೆ ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ. Okay. ಬಟ್ ಇಟ್ ವಾಸ್ ನ್ಯೂ ಟು ಮೀ ಆಸ್ ವೆಲ್. ನಾನು ಅದನ್ನು ನೋಡಿಕೊಂಡು ಕಲ್ತ್ಕೊಂಡು, ಓಕೆ ಪಾಪ ಜನ ಸ್ಟ್ರಗಲ್ ಮಾಡ್ತಾರೆ, ವಿ ಹ್ಯಾವ್ ಟು ಡೂ ವಿತ್ ವಾಟ್ ಎವರ್ ಈಸ್ ಅವೈಲೇಬಲ್. ಹೊಸದಾಗಿ ಏನೋ ಅದಕ್ಕಿಂತ ಪರ್ಚೇಸ್ ಮಾಡೋದು, ಇನ್ವೆಸ್ಟ್ ಮಾಡೋದು ಸೆಕೆಂಡ್ರಿ. ಸೊ ಇವಾಗ ನಾವು ಅಮೆಝಾನಲ್ಲಿ ಮಾಡ್ತೀವಿ ಅಂದ್ರೂ 7 ದಿನ ಬಿಟ್ಟು ಬರುತ್ತೆ, ಅಷ್ಟರಲ್ಲಿ ಚಾಲೆಂಜೇ ಮುಗ್ದೋಗ್ಬಿಟ್ರೆ ಏನು ಮಾಡೋದು? ಪಾಪ ಏನಿದೆಯೋ ಅದು ಕೈಯಲ್ಲಿ ಏನಿದೆಯೋ ಅದರಲ್ಲೇ ಮಾಡ್ಬೇಕು ಎಲ್ರೂ. ಇಟ್ಸ್ ಅಚೀವಬಲ್ ಬೈ ಎವ್ರಿ ಒನ್ ಅಂತ ನನಗೆ ಹೇಳೋ ಉದ್ದೇಶ ಇತ್ತು. ಸೊ ಹಾಗಾಗಿ ನಾನು ಮೊಬೈಲಲ್ಲಿ ಹೆಂಗೆ ಮಾಡೋದು ಅಂತ ಒಂದೆರಡು ಸತಿ ನೋಡಿಕೊಂಡು, ಬೇರೆದನ್ನ ಆ್ಯಪ್ಸ್ನಲ್ಲಿ ಎಲ್ಲ ನೋಡಿಕೊಂಡು ಫಿಗರ್ ಔಟ್ ಮಾಡಿ ಇದನ್ನು ಅದರದ್ದು ಒಂದೆರಡು ವೀಡಿಯೋ ಮಾಡಿದೆ. ಸೊ ನಾನು ಕಲ್ತಂಗಾಯಿತು, ನನಗೂ ಹೆಲ್ಪ್ ಆಯ್ತು ಅದರಿಂದ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಹೌದು, ನಾನು ಎಲ್ಲ ದಿನವೂ ಅವತ್ತೇ ಮಾಡಿಲ್ಲ, ಒಂದು ಸತಿ ರೆಕಾರ್ಡ್ ಮಾಡಿ 2 ದಿನಕ್ಕೆ 3 ದಿನಕ್ಕೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದನ್ನು. ಬಟ್ Okay. ಇಟ್ ಹೆಲ್ಪ್ ಮೀ ಪ್ಲ್ಯಾನ್ ಮೈ ಸೆಲ್ಫ್ ಆ್ಯಸ್ ವೆಲ್. ಆಲ್ಮೋಸ್ಟ್ ಲೈಕ್ ಒಂದು 4 ವೀಡಿಯೋಸ್ ಅಟ್ಲೀಸ್ಟ್ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು. ಸೊ Okay. ಇನ್ನು ಒಂದು ವೀಡಿಯೋ ಅಂತೂ ಐ ಹ್ಯಾಡ್ ಟು ಸ್ಪ್ಲಿಟ್ ಇನ್ 2 ಪಾರ್ಟ್ಸ್, ಯಾಕೆಂದರೆ 1 ನಿಮಿಷಕ್ಕಿಂತ ಎಕ್ಸೀಡ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಂತೂ ಅನ್ನಿಸ್ತು ಸರ್, ಇಟ್ ವಾಸ್ ರಿಯಲಿ ನೈಸ್. ನನಗೂ ಕಲಿಯೋಕ್ಕೆ ತುಂಬ ಸಿಕ್ತು. ವೆರಿ ಗುಡ್. ಅಂಡ್ ಇಂಟರ್ನಲ್ ಶಿಫ್ಟ್ ತರನೇ ಔಟರ್ ವರ್ಲ್ಡ್ ಅಲ್ಲಿ ಕೂಡ ದೇರ್ ಆರ್ ಸಮ್ ಸಕ್ಸಸಸ್. ಅದನ್ನ ಶೇರ್ ಮಾಡಬಹುದಾ? ಡೆಫಿನೆಟ್ಲಿ. ಇವಾಗ ನಮ್ಮ ಗ್ರೂಪಲ್ಲಿ ವಿಡಿಯೋ ಇಸ್ ನಾಟ್ ಸೀನ್. ಇಫ್ ಯು ಕ್ಯಾನ್ ಕೀಪ್ ಯುವರ್ ವಿಡಿಯೋ ಆನ್. Yeah, you can continue. ನೋಡೋಣ, if it comes it is fine, otherwise you can continue. ಇಲ್ಲ, ಬ್ಲ್ಯಾಕ್ ಔಟ್ ಬರ್ತಾ ಇದೆ. ಒಂದು ಸೆಕೆಂಡ್ ಸರ್. Some of the videos I think it went viral. 1000ಕ್ಕಿಂತ ಹೆಚ್ಚು ಜನ ವಿಡಿಯೋಸ್ ಗಳನ್ನ ನೋಡಿದ್ರು, ಕೆಲವು ವಿಡಿಯೋಸ್. ಹೌದು ಸರ್. ಹೌದು. ಓಕೆ, ಐ ಆಮ್ ಬ್ಯಾಕ್. Yeah. So was there some kind of boosting done or natural ಆಗೇನೆ ಅದು ಇದಾಯ್ತಾ, ಸರ್? viral ಅದು ಆಯ್ತಾ? ಇವಾಗ ಒಂದು ವಿಡಿಯೋ ನೋಡಿದ್ಮೇಲೆ ಅವ್ರು ಹಾ. ಅದನ್ನ ರಿಪೀಟ್ ಮಾಡಿದ್ರೆ, ಅಂದ್ರೆ ಅದು ಲೂಪಲ್ಲಿ ಬಿಟ್ಬಿಟ್ಟಿದ್ರೆ ಆ ವ್ಯೂಸ್ ಕೂಡ ಕೌಂಟ್ ಆಗೋಗುತ್ತೆ. ನನಗೆ ಕೆಲವು ವಿಡಿಯೋಗಳಿಗೆ ಇಟ್ ವೆಂಟ್ ಅಪ್ ಟು 2000 ವ್ಯೂಸ್, ಆಮೇಲೆ ಮಾರನೇ ದಿನ ಚೆಕ್ ಮಾಡಿದ್ರೆ ಇಟ್ ವಾಸ್ ಬ್ಯಾಕ್ ಟು 400, ಆ ಥರ ಎಲ್ಲ ಆಗ್ತಿತ್ತು. ಆ್ಯಂಡ್ ದಿಸ್ ಇಸ್ ನಾಟ್ ನ್ಯೂ ಟು ಮೀ, ನನಗಾಗಿರೋ ಚಾನಲಲ್ಲಿ. ನಾನು Okay. 2017 ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿಂದ ನಾನು ನೋಡಿದ್ದೀನಿ ವ್ಯೂಸ್ ಡ್ರಾಪ್ ಆಗುತ್ತೆ, ರೈಸ್ ಆಗುತ್ತೆ, ಮತ್ತೊಂದು 3 ಡೇಸ್ ಬಿಟ್ಬಿಟ್ಟು ಮತ್ತೆ ವ್ಯೂಸ್ ಆ್ಯಡ್ ಆಗುತ್ತೆ, ಇದಾಗ್ತಾನೆ ಇದೆ Okay. ನನಗೆ. ಸೊ ದಿಸ್ ಇಸ್ ನಾರ್ಮಲ್ ಅಂತ ನನ್ಗನ್ಸುತ್ತೆ. Okay. ಬೂಸ್ಟ್ ಅಂದ್ರೆ ನಾನು ಅವಾಗ ಮಾಡ್ತಿದ್ದೆ, ಇವಾಗ ಅದರಲ್ಲಿ ಮಾಡಿಲ್ಲ. ಮಾಡೋದಿಲ್ಲ. ಓಕೆ, ಇಟ್ ವಾಸ್ ಆಲ್ ಆರ್ಗ್ಯಾನಿಕ್. ಯಾಕಂದ್ರೆ Yes. ಐ ಥಿಂಕ್ ಇಟ್ ವಾಸ್ ಮೋರ್ ಆಫ್ ಎಜುಕೇಟಿವ್ ಇತ್ತು, ಹಾಗಾಗಿ ಮತ್ತೆ ಮತ್ತೆ ನೋಡ್ಕೊಂಡು ಅದನ್ನ ಟ್ರೈ ಮಾಡ್ಕೊಂಡು ಪ್ರೊಬಬ್ಲಿ ಅದನ್ನ ಉಪಯೋಗಿಸ್ತಾ ಇದ್ರು ವಿಡಿಯೋಸ್ ಗಳನ್ನ. ಹೌದು. ವಾಯ್ಸ್ ಅನ್ನ ಹೇಗೆ ಆಡ್ ಮಾಡೋದು, ಎಡಿಟಿಂಗ್ ಹೇಗೆ ಮಾಡೋದು, ಸೊ ಆಲ್ ದಟ್. ನಾನು ಅನ್ಕೊಂತಿದ್ದೆ ಇದನ್ನ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ. ಇವಾಗ ಚಾಲೆಂಜಸ್ ಅಲ್ಲಿ ಅದು ಆಪ್ಷನ್ ಸಿಕ್ಕಿದ್ದಕ್ಕೆ ಓಕೆ ನಾನು ಇವಾಗ ಮಾಡಲೇಬೇಕು ಅನ್ನೋಂಥ ಒಂದು ಇದಾಯ್ತು. ಸೊ ಆಫೀಸಲ್ಲೇ ಲೈಟ್ಸ್ ಎಲ್ಲ ಇದೆ, ಎಲ್ಲ ಸೆಟಪ್ ಇದೆ, ಆ್ಯಂಡ್ ಐ ನೆವರ್ ಬಾದರ್ಡ್ ಯೂಸಿಂಗ್ ಇಟ್. ನಾನೇ ಮಾಡೋದಕ್ಕಿಂತ ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಈಗ ಅದನ್ನೆಲ್ಲ ಹಾಕಿ ಮಾಡಿದ್ಮೇಲೆ ಓಕೆ ಇರೋದನ್ನ ಬಳಸಿ ಅಟ್ಲೀಸ್ಟ್ ನಾನು ಮಾಡಬೇಕು, ಸುಮ್ಮನೆ ಇಟ್ಟು ಪೂಜೆ ಮಾಡೋಕ್ಕಿಂತ ಅಂತ ಅನ್ನಿಸ್ತು.
ಇಟ್ ವಾಸ್ ರಿಯಲಿ ನೈಸ್. ಗೋಯಿಂಗ್ ಫಾರ್ವರ್ಡ್ ನಾ ಇನ್ನೂ ವೀಡಿಯೋಸ್ ಮಾಡ್ತೀನಿ ಸರ್. ಚೆನ್ನಾಗಂತೂ ಅನ್ನಿಸ್ತು, ಖುಷಿ ಆಯಿತು. ನಮ್ಮ ಗ್ಯಾಂಗಲ್ಲೆಲ್ಲ ಫುಲ್ ಫೇಮಸ್ ಆಗೋಗಿದ್ದೀನಿ. ಸೊ ಅದಂತೂ ಏನೋ ಆ ಸ್ಪಾಟ್ಲೈಟ್ ಚೆನ್ನಾಗಿದೆ. ವೆರಿ ಗುಡ್. ಸೊ ವಿತ್ ಯುವರ್ ಪರ್ಮಿಷನ್ ಕ್ಯಾನ್ ಐ ಪ್ಲೇ ಒನ್ ವಿಡಿಯೋ? ನಿಮ್ಮ ಒಂದು ವಿಡಿಯೋ ಪ್ಲೇ ಮಾಡ್ಲಾ? ಜಸ್ಟ್ ಫಾರ್ ಎವ್ರಿವನ್ ಟು ಸಿ. ಸರ್, ಅಂಡ್ ಬಿಫೋರ್ ಯು ಸೇ ಎನಿಥಿಂಗ್, ಐ ವಾಂಟ್ ಟು ರಿಯಲಿ ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಬ್ರಿಂಗಿಂಗ್ ಔಟ್ ದಟ್ ಸ್ಪಾರ್ಕ್ ಅಗೇನ್. ಎಲ್ಲ ಗುರುಕೃಪೆ ಅಂಡ್ ಇದನ್ನ ನಿಮ್ಗೆ ಅರ್ಪಿಸ್ತೀನಿ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್. ಸೊ ಲೆಟ್ ಅಸ್ ವಿಶ್ ಮೋರ್ ಪವರ್ ಟು ಸಾಗರ್. ಆಲ್ಸೋ ಇತರರಿಗೆ ಕೂಡ ಅವರ ವಿಡಿಯೋಸ್ಗಳು ಕೆಲವರಿಗೆ ಹೆಲ್ಪ್ ಆಯ್ತು. ಸೊ ಜಸ್ಟ್ ಟು ಗಿವ್ ಎ ಗ್ಲಿಮ್ಸ್ ಯಾವ ತರ ವಿಡಿಯೋಸ್ ಗಳನ್ನ ಸಾಗರ್ ಸೃಷ್ಟಿ ಮಾಡಿದ್ರು. ಮತ್ತೆ ಇಫ್ ಎಟ್ ಆಲ್ ಯು ವಾಂಟ್ ಟು ಸಬ್ಸ್ಕ್ರೈಬ್ ಈಚ್ ಅದರ್, ನಿಮ್ಮೆಲ್ಲರ ವಿಡಿಯೋಸ್ ಗಳನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ನಿಮ್ಮ ಗ್ರೂಪ್ ನಲ್ಲಿ ನಿಮ್ಮ ಒಂದು ವಿಡಿಯೋವನ್ನ ನೀವು ಶೇರ್ ಮಾಡಬಹುದು, ಸೊ ದಟ್ ಅದರ್ಸ್ ಕ್ಯಾನ್ ಸಬ್ಸ್ಕ್ರೈಬ್. ಓಕೆ, ಇನ್ನರ್ ಸರ್ಕಲ್ ಗ್ರೂಪ್ ನಲ್ಲಿ ಲಿಂಕ್ ಅನ್ನ ಹಾಕಿ. ಸೊ ಹಿಯರ್ ಐ ಪ್ಲೇ ಒನ್ ವಿಡಿಯೋ ವಿಚ್ ವಾಸ್ 1000ಕ್ಕಿಂತ ಹೆಚ್ಚು ವ್ಯೂಸ್ ಗಳನ್ನ ಪಡೆದಂತ ಒಂದು ವಿಡಿಯೋನ ನಾವು ಈಗ ಪ್ಲೇ ಮಾಡ್ತೀನಿ. ಅಂಡ್ ದೆನ್ ವಿ ವಿಲ್ ಗೋ ಟು ದ ಸೆಕೆಂಡ್ ಪಾರ್ಟ್ ಆಫ್ ಅವರ್ ಸೆಷನ್. Okay, so let me share the screen. Okay, let's go. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸಾಗರ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆಡಿಯೋ ಡಕ್ಕಿಂಗ್ ಅಂತ. ಅಂದ್ರೆ ನೀವು ಹೆಂಗೆ ಒಂದು ಮ್ಯೂಸಿಕ್ ನ VN ಆಪ್ ಅಲ್ಲಿ ಪುಲ್ ಮಾಡಿದ್ಮೇಲೆ ಅದಕ್ಕೊಂದು ಸ್ಪೇಸ್ ಕೊಡ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಇವಾಗ ಮಾತಾಡೋದು ನಿಲ್ಸಿದ್ಮೇಲೆ ನೋಡಿ, ಇವಾಗ ಆಡಿಯೋ ಅಪ್ ಆಯ್ತು. ಇದನ್ನ ಹೆಂಗ್ ಮಾಡೋದು ಅಂತ ತೋರ್ಸೋಣ. ಮೊದಲಿಗೆ VN ಆಪ್ ನ ಓಪನ್ ಮಾಡಿಕೊಂಡು ಇದರಲ್ಲಿ ನ್ಯೂ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಬೇಕಾಗಿರೋ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಇಂಪೋರ್ಟ್ ಆದಮೇಲೆ ಮೇಲ್ಗಡೆ ಮ್ಯೂಸಿಕ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ಸೆಕ್ಷನಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ನಾನು ವ್ಲಾಗ್ ಸೆಲೆಕ್ಟ್ ಮಾಡ್ತೀನಿ. ಅದರೊಳಗಡೆ ಈ ಐಲ್ಯಾಂಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಒಂದ್ಸತಿ ಕೇಳಿ ನೋಡೋಣ. ಇದನ್ನ ಯೂಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಈಗ. ಓಕೆ, ಸೊ ದಟ್ ವಾಸ್ ಎ ಸ್ಮಾಲ್ ಟ್ರೇಲರ್ ನಿಮ್ಗೆ ಯಾವ ತರ ವಿಡಿಯೋಸ್ ಗಳನ್ನ ಸಾಗರ್ ಮಾಡಿದ್ದಾರೆ ಅಂತ. ಓಕೆ, ಟುಡೇಸ್ ವಿಡಿಯೋ, ಇವತ್ತಿನ ವಿಡಿಯೋ ಪ್ಲೇ ಮಾಡ್ಲಾ? ಓಕೆ, ಐ ವಿಲ್ ಲೆಟ್ ಮಿ ಟ್ರೈ ಟು ಗೆಟ್ ದ ವಿಡಿಯೋ. Yeah, I'll play today's videos. Let's go. ಸೊ ಇಷ್ಟು ದಿನ ವಿಡಿಯೋ ಮಾಡಿದ್ಮೇಲೆ ನನಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸ್ತಾ ಇತ್ತು. ಸೊ ದಿಸ್ ಇಸ್ ದ ವಿಡಿಯೋ ಫಾರ್ ದ್ಯಾಟ್ ಆ್ಯಂಡ್ ಐ ವಾಂಟ್ ಟು ಸೇ ಆ್ಯಂಡ್ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್ ಫ್ರಮ್ ಬಾಟಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಸೋ ಫಾರ್. ಸೊ ಇಷ್ಟು ದಿನ ನಾನು ಈ ಏನು ಕೋರ್ಸ್ ಇದೆ ಇದನ್ನ ನಾನೊಂದು ಜಸ್ಟ್ ಎಡಿಟಿಂಗ್ ಹೇಳ್ಕೊಡೋದ್ರ ಬಗ್ಗೆ ಅಂದ್ಕೊಂಡಿದ್ದೆ. ಬಟ್ ನನ್ನನ್ನು ನಾನು ಕಂಟೆಂಟ್ ಕ್ರಿಯೇಟರ್ ಆಗಿ ನೋಡ್ಕೊಳ್ಳೋ ರೀತಿ ಚೇಂಜ್ ಆಗೋಕ್ಕೆ ಶುರು ಆಯಿತು ಇದು ಮಾಡೋದು ಸ್ಟಾರ್ಟ್ ಆದಮೇಲೆ. ಒಂದು ಎಡಿಟಿಂಗ್ ಹೇಳ್ಕೊಡೋದಕ್ಕೆ ನಾನು ಅಂದ್ಕೊಂಡೆ ಒಂದು ಪವರ್ಫುಲ್ ಟೀಚಿಂಗ್ ಪ್ರಾಸೆಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ ವಾಸ್ ನೆವರ್ ಅಬೌಟ್ ದ್ಯಾಟ್. ಐ ಆಲ್ವೇಸ್ ಫೆಲ್ಟ್ ದಟ್ ಎನರ್ಜಿ ಮ್ಯಾಟರ್ಸ್. ಪೀಪಲ್ಗೆ ಅದ್ರದ್ದು ವೈಬ್ ಬೇಕಾಗುತ್ತೆ ಒಳಗಡೆ ಇರೋ ವಿಜುವಲ್ಸ್ಗಿಂತ. ಸೊ ದಟ್ಸ್ ವಾಟ್ ಐ ಫೌಂಡ್ ವಾಸ್ ಆ್ಯಕ್ಚುಲಿ ದ ಮೇನ್ ಸೋರ್ಸ್ ಆಫ್ ದಿಸ್. ನಿಜ ಒಪ್ಕೊಬೇಕಂದ್ರೆ ಎಷ್ಟೊಂದು ದಿನ ನಂಗೆ ಮಾಡೋಕ್ಕೆ ಮೂಡೇ ಇರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಶೂಟ್ ಆಗಿರೋದು ಅಥವಾ ಏನೋ ಕೆಲಸ ಇರೋದು, ವಾಪಸ್ ಆಫೀಸಿಗೆ ಬರ್ತಿದ್ದೆ, ರಾತ್ರಿ ಲೇಟಾಗಿ ಹೋಗಿರೋದು, ಇದನ್ನು ಮಾಡೋದು ಹೆಂಗಪ್ಪ ಇವತ್ತು ಆಗಲ್ಲ, ಸ್ಕಿಪ್ ಮಾಡಿಬಿಡೋಣ ಅಂತ ಎಷ್ಟೊಂದು ಸತಿ ಅನಿಸಿದೆ. ಬಟ್ ಆದರೆ ರಾತ್ರಿ ಕೂತ್ಕೊಂಡು 1 hour ಅಥವಾ 2 hour ಒಂದು ಕ್ವಿಕ್ ವೀಡಿಯೋ ಮಾಡಿಬಿಡೋಣ ಅಂತ ಹೇಳಿ ಆ ವಿಡಿಯೋ ಮಾಡಿದ್ಮೇಲೆ ಇವನ್ ರಾತ್ರಿ ವೆನ್ ಐ ಕನ್ಕ್ಲೂಡೆಡ್ 12 o'clock or 1 o'clock in the night ನನಗೆ ಅದು ಎನರ್ಜಿ ಫುಲ್ಲು ರೀಚಾರ್ಜ್ ಆದಂಗೆ ಫೀಲ್ ಆಗೋದು. ಆ ಒಂದು ಖುಷಿಯಿಂದ ನನಗೆ ಎಷ್ಟು ಮೋಟಿವೇಶನ್ ನನಗೆ ಬೆಳಗ್ಗೆ ಡ್ರೈನ್ ಆಗೋಗಿತ್ತು ಅದೆಲ್ಲ ವಾಪಸ್ ಬಂದಂಗೆ ಅನ್ಸೋದು. ಆ್ಯಂಡ್ ಎಸ್ ನಾವು ಕ್ರಿಯೇಟ್ ಮಾಡ್ತಾ ಬೆಳಿತೀವಿ. ತಮಾಷೆಯಾದ ವಿಚಾರ ಏನಂದ್ರೆ ಎಷ್ಟೊಂದು ಕಾನ್ಸೆಪ್ಟ್ಗಳನ್ನ ನಾನು ಎಲ್ರಿಗೂ ಹೇಳ್ಕೊಡ್ತಿದ್ದೆ. ಬಟ್ ಇಂಡೈರೆಕ್ಟ್ಲಿ ಇಟ್ ವಾಸ್ ಟೀಚಿಂಗ್ ಮೀ. ನನಗೆ ಎಷ್ಟೊಂದು ನನಗೆ ಏನು ಮರ್ತೋಗಿತ್ತೋ ಅಥವಾ ನಾನು ಇಗ್ನೋರ್ ಮಾಡಿದ್ನೋ ಅದನ್ನೆಲ್ಲ ನಾನು ಮತ್ತೆ ಜ್ಞಾಪಿಸ್ಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಎಡಿಟಿಂಗ್ ಅಂದರೆ ಜಸ್ಟ್ ಒಂದಷ್ಟು ಕ್ಲಿಪ್ಸ್ಗಳು ಹಾಕೋದು, ಅದಕ್ಕೊಂದು ಸೌಂಡ್ ಹಾಕೋದು, ಟೆಕ್ಸ್ಟ್ ಹಾಕೋದು ಮಾತ್ರ ಅಲ್ಲ. ಈ ಜರ್ನಿ ನನಗೆ ಏನು ರಿಯಲೈಸ್ ಮಾಡ್ತು ಅಂದರೆ ನಾನೊಬ್ಬ ಜಸ್ಟ್ ಎಡಿಟರ್ ಅಲ್ಲ, ನಾನೊಂದು ಸ್ಟೋರಿಗೆ ಆ್ಯಕ್ಚುಲ್ ಆಗಿ ಚಾನಲೈಸರ್ ಅಂತ ಹೇಳ್ಬಿಟ್ಟು. ಎಲ್ರಿಗೂ ನನ್ನ ಸೆಟಪ್ ಯಾರ್ಯಾರಿಗೆ ನೋಡಬೇಕು ಅಂತ ಇಷ್ಟ ಆಯಿತು, ಐ ಜಸ್ಟ್ ಶೋ ಎ ಗ್ಲಿಮ್ಸ್. ಸೊ ದಿಸ್ ಇಸ್ ಮೈ ಎಡಿಟಿಂಗ್ ಸೆಟಪ್. ಆ್ಯಂಡ್
ಇದು ನಂದು ಕಂಪ್ಯೂಟರ್ ನಾನೇ ಅಸೆಂಬಲ್ ಮಾಡ್ಕೊಂಡಿರೋದು. ಆ್ಯಂಡ್ ದಿಸ್ ಇಸ್ ದ ಕೀ ಲೈಟ್, ನನ್ನ ಮುಖಕ್ಕೆ ಯಾವ್ದು ಲೈಟ್ ಬರ್ತಿತ್ತು ಅದು. ಆ್ಯಂಡ್ ದಿಸ್ ಇಸ್ ದ ರಿಫ್ಲೆಕ್ಟರ್. ನಾನು ಹಾಫ್ ಸೈಡ್ ಆಫ್ ದ ಫೇಸ್ನ ಸ್ವಲ್ಪ ರಿಫ್ಲೆಕ್ಟ್ ಮಾಡಿ ಆ ಕತ್ಲನ್ನ ರೀಟೈನ್ ಮಾಡೋಕ್ಕೆ ಅಂತ ಇಟ್ಟಿದ್ದು. ಆ್ಯಂಡ್ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಫಿಲ್ಲರ್ ಲೈಟ್, ಇದನ್ನು ನಾನು ಯೂಸ್ ಮಾಡ್ತಿದ್ದೆ. ಸೊ ಇದು ಬ್ಯಾಟ್ರಿ ಆಪ್ರೇಟೆಡ್, ಬಟ್ ರೆಸ್ಟ್ ಆಫ್ ದ ಸ್ಟಫ್ ಇಸ್ ಜಸ್ಟ್ ದಿಸ್ ಇಸ್ ಬ್ಯಾಟ್ರಿ ಆಪ್ರೇಟೆಡ್ ಆ್ಯಂಡ್ ರೆಸ್ಟ್ ಆಫ್ ಇಟ್ ಇಸ್ ಪವರ್ಡ್ ಡೈರೆಕ್ಟ್ಲಿ ಕೇಬಲ್ಗಳ ಮೂಲಕ. ಸೊ ದಟ್ಸ್ ಹೌ ಐ ಯೂಸ್ ಟು ಪ್ಲೇಸ್ ಮೈ ಫೋನ್ ಹಿಯರ್ ಆ್ಯಂಡ್ ಗೆಟ್ ಮೈ ವೀಡಿಯೋಸ್ ಡನ್. ನೋಡಿದ್ರಲ್ಲ ವೀಕ್ಷಕರು ಹೆಂಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಸೆಟಪ್ಪು. ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಆ್ಯಂಡ್ ಹೆಂಗನ್ನಿಸ್ತು ಅಂತ ನಿಮ್ಮದು ಒಂದು ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು. ರೈಟ್, ಸೊ ಇಷ್ಟು ದಿನ ವಿಡಿಯೋ ಮಾಡಿದ್ಮೇಲೆ ನನಗೆ ಎಲ್ಲರೂ ಓಕೆ. ಸೊ ಡಿಡ್ ಯು ಲೈಕ್ ದ ವಿಡಿಯೋ? ಎಸ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಎಲ್ ಅಂತ ಟೈಪ್ ಮಾಡಿ, ಎಲ್ ಫಾರ್ ಲವ್ ಅಂಡ್ ಲೈಕ್. ಬೈ ದ ವೇ, ಸಾಗರ್ ವಾಯ್ಸ್ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದೀರಿ. ಈಸ್ ಆಲ್ಸೋ ಎ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ನ ಟೆಕ್ನಿಕ್ ಕೂಡ ಅವರಿಗೆ ಗೊತ್ತಿದೆ. ಐ ಥಿಂಕ್ ಲಾಟ್ ಆಫ್ ವಿಡಿಯೋಸ್ ಹಿ ಹ್ಯಾಸ್ ಕ್ರಿಯೇಟೆಡ್, ಎಸ್ಪೆಷಲಿ ರಿಯಲ್ ಎಸ್ಟೇಟ್ಗೆ ಅಂಡ್ ಸೋ ಮೆನಿ ಡಿಫರೆಂಟ್ ಏರಿಯಾಸ್. ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದಾಗಿ ಎಸ್, ವಾಯ್ಸ್ ಇಸ್ ಆಲ್ಸೋ ಸೂಟಿಂಗ್. ಅಂಡ್ ಬೈ ದ ವೇ, ನಮ್ಮ ರೇಖಿ 24 ಪಾಯಿಂಟ್ಸ್ ವಿಡಿಯೋ ನಾನು ಇವಾಗ ಏನ್ ಪ್ಲೇ ಮಾಡ್ತಾ ಇದ್ದೀನಿ, ದಟ್ ವಾಸ್ ಆಲ್ಸೋ ಶಾರ್ಟ್ ಇನ್ ಹಿಸ್ ಸ್ಟುಡಿಯೋ. ಅವ್ರದ್ದು ಸ್ಟುಡಿಯೋದಲ್ಲಿ ಅದನ್ನ ನಾವು ರೆಕಾರ್ಡ್ ಮಾಡಿರುವಂತದ್ದು. ಸೊ ವಿಲ್ ಗೋ ಟು ದಿ ರೇಖಿ ಪ್ರಾಕ್ಟೀಸ್. ಇವಾಗ ರೇಖಿ ಪ್ರಾಕ್ಟೀಸ್ ಹೋಗೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ನಿಮ್ಮಲ್ಲರ ಹತ್ರ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ದಟ್ ಆನ್ 12th 12ನೇ ತಾರೀಕು, ಮೇ 12ನೇ ತಾರೀಕು ಹುಣ್ಣಿಮೆ ಬರ್ತಾ ಇದೆ. ಹುಣ್ಣಿಮೆ ದಿನ ನಾವು ಹೆಚ್ಚಾಗಿ ಓಂ ಪ್ರಭು ಶಾಂತಿ ಅನ್ನುವಂತಹ ಮಂತ್ರದ ಚಾಂಟಿಂಗ್ ಮಾಡ್ತೀವಿ ಅಲ್ವಾ? ಓಪನ್ ಐ ಮೆಡಿಟೇಷನ್ ಮತ್ತೆ ಕಣ್ಣನ್ನು ಮುಚ್ಕೊಂಡು ಮಾಡುವಂತಹ ಪ್ರಾಕ್ಟೀಸು. ಸೊ ಇದನ್ನ ಒಂದು ಅನುಷ್ಠಾನದ ರೀತಿ, ಸಾಧನೆಯ ರೀತಿ, ತಪಸ್ಸಿನ ರೀತಿ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಇದೆ. ನಮ್ಮ ಲೈಫಲ್ಲಿ ಬೇರೆ ಬೇರೆ ತರಹದ ಸಮಸ್ಯೆಗಳಿಂದ ನಾವು ಕಷ್ಟಪಡ್ತಾ ಇದ್ರೆ, ಅಥವಾ ನಮ್ಮ ಹತ್ರದವರು ಯಾರಾದ್ರೂ ತುಂಬಾ ಕಷ್ಟದಲ್ಲಿದ್ರೆ, ನೋವಲ್ಲಿದ್ರೆ, ಸಿ ಪೇನ್ ಈಸ್ ಇನೆವಿಟಬಲ್, ಸಫರಿಂಗ್ ಈಸ್ ಆಪ್ಷನಲ್ ಅಂತ ಒಂದು ಮಾತಿದೆ. ಅಂದ್ರೆ ನೋವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದರಿಂದ ನಾವು ಅದರಲ್ಲೇ ನಾವು ಒದ್ದಾಡ್ಕೊಂಡಿರೋದಿದೆ ಅಲ್ಲ, ಅದನ್ನ ತಪ್ಪಿಸ್ಬೋದು. ಸೊ ಆ ತರ ನೀವು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ರೆ, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ 2 ways. ಎರಡು ತರಹ ನೀವು ಅದನ್ನ ಭಾಗವಹಿಸಬಹುದು. ಸೊ ಇದೇ ತರಹದ ಇನ್ನೊಂದು ಚಾಲೆಂಜ್ ಅನ್ನ 12ನೇ ತಾರೀಕು ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಆನ್ ದಟ್ ಡೇ 12ಗೆ 12ನೇ ತಾರೀಕು ವಿ ವಿಲ್ ಸ್ಟಾರ್ಟ್. ಸೊ ಯು ಕ್ಯಾನ್ ಬಿ ಇನ್ ದ ಕ್ಯಾಟಗರಿ 1. ಕ್ಯಾಟಗರಿ 1 ಅಲ್ಲಿ ನನ್ನ ಲೈಫಲ್ಲಿ ಏನೋ ಬದಲಾವಣೆ ಆಗ್ಬೇಕು, ಏನೋ ಮಹತ್ತರವಾದಂತಹ ಬದಲಾವಣೆ ಆಗ್ಬೇಕು, ಇಲ್ಲಿ ತನಕ ಆಗದೆ ಇರುವಂತದ್ದು. ನಾನು ಅವಾಗ್ಲೇ ಹೇಳಿದ ಒಂದು ತಪಸ್ಸಿನ ರೀತಿ ನೀವೆಲ್ಲ ಕೇಳಿರ್ತೀರಾ ಕಥೆಗಳಲ್ಲಿ, ಪುರಾಣದ ಕಥೆಗಳಲ್ಲೆಲ್ಲ. ಋಷಿಗಳು ತಪಸ್ಸು ಮಾಡಿದ್ರು, ತಪಸ್ಸು ಮಾಡಿಗೆ ಮತ್ತೆ ದೇವಲೋಕ ನಡಕ್ತು, ದೇವ್ರು ಬರ್ಲೇಬೇಕಾಯ್ತು, ಬಂದು ತಥಾಸ್ತು ಹೇಳ್ಬೇಕಾಯ್ತು, ವರ ಕೇಳಿದ್ದಕ್ಕೆ ತಥಾಸ್ತು ಹೇಳಲೇಬೇಕು. ರಾಕ್ಷಸರು ತಪಸ್ಸು ಮಾಡೋದಿರ್ಬೋದು ಅಥವಾ ಬೇರೆಯವರು ತಪಸ್ಸು ಮಾಡೋದು, ಇದನ್ನೆಲ್ಲ ನೀವು ಕೇಳಿರ್ತೀರಲ್ವಾ? ಸೊ ಆ ತರಹದ ತಪಸ್ಸಿನ ತರಹ ನಾವು ಮಾಡೋದಿಕ್ಕೆ ಒಂದು ಅವಕಾಶ ಇದೆ ಓಂ ಪ್ರಭು ಶಾಂತಿಯ ಮಂತ್ರದಲ್ಲಿ. ತುಂಬಾ ಸೈಲೆಂಟ್ ಆಗಿ ಮಾಡುವಂತದ್ದು ತಪಸ್ಸು, ಆದ್ರೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಒಂದು ತಪಸ್ಸಿನ ಮನೋಸ್ಥಿತಿಯನ್ನು ಇಟ್ಟುಕೊಂಡು ಅದನ್ನ ಅಭ್ಯಾಸ ಮಾಡ್ಬೇಕು. ಅದನ್ನ ಮಾಡಿದಾಗ ರಿಸಲ್ಟ್ಸ್ಗಳು ಪಕ್ಕ ಬಂದೇ ಬರುತ್ತೆ. ಇಟ್ಸ್ ಎ ಪ್ರೂವನ್ ಥಿಂಗ್. ಇದನ್ನ ನಮ್ಗೆ ಮಂತ್ರ ಕೊಟ್ಟಂತಹ ಪ್ರಭುಜಿ ಟಕ್ಕರ್ ಅವರು ಹೇಳ್ಕೊಟ್ಟಂತಹ ಒಂದು ಅನುಷ್ಠಾನಕ್ಕೆ ಅದರಲ್ಲಿ ಎಷ್ಟು ಸಲ ಹೇಳ್ಬೇಕು ಅಂತ ಅದನ್ನ ಹೇಳ್ಕೊಟ್ಟಿದ್ದಾರೆ. ಸೊ 48 ದಿವಸ ಆ ಒಂದು ತಪಸ್ಸು ಮಾಡ್ಬೇಕು ನಾವೆಲ್ಲರೂ. ಸೊ ಯಾರು ಇವಾಗ ಇದರಲ್ಲಿ ಭಾಗವಹಿಸ್ಲಿಕ್ಕೆ ಇಷ್ಟ ಪಡ್ತೀರಿ, ಯು ಕ್ಯಾನ್ ಟೈಪ್ ಮೀ ಅಂತ ಟೈಪ್ ಮಾಡಿ ಒಂದ್ಸರಿ. ಎಸ್, ನಾಳೆ ಏಕಾದಶಿ ಇದೆ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಕಾವ್ಯ ಅವರೇ. May 8th is ಏಕಾದಶಿ. ಯಾ, ಓಕೆ, ವೆರಿ ಗುಡ್. ಈಗ ಸೆಕೆಂಡ್ ಕ್ವಶನ್, ಸೊ ಎಷ್ಟು ಸಮಯ ಬೇಕಾಗತ್ತೆ ಅಂತ. ಸುಮಾರಾಗಿ ಒಂದು 40 ನಿಮಿಷ ಬೇಕಾಗುತ್ತೆ ಪ್ರತಿದಿನ, ಆಲ್ಮೋಸ್ಟ್ 40 minutes. ನೀವು ಬೇರೆ ಕೆಲಸ ಮಾಡ್ಕೊಂಡು ಮಾಡ್ಬೋದು, ಬಟ್ ಐ ಹೈಲಿ ರೆಕಮೆಂಡ್ ಇದನ್ನ ಸಪರೇಟ್ ಆಗಿ ಮಾಡಿದ್ರೆ ಇನ್ನ ಜಾಸ್ತಿ ಅನುಕೂಲ. ಇದಕ್ಕೆ ಐದರ್ ಯು ಕ್ಯಾನ್ ಹ್ಯಾವ್ ಎ ಟಿಕ್ಕರ್ ಬರುತ್ತಲ್ಲ, ಟಿಕ್ಕರ್ ಯೂಸ್ ಮಾಡ್ಬೋದು, ಅಥವಾ ಜಪಮಾಲೆ ಇದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅದಿಲ್ಲ ಅಂತಂದ್ರೆ ಬರೀ ಕೈ ಬೆರಳುಗಳಲ್ಲೇನೆ ಚಾಂಟಿಂಗ್ ಮಾಡ್ಬೋದು, ಹಾಗಾದ್ರೂ ಕೌಂಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ. 48 days, 48 ದಿವಸ ಅಂದ್ರೆ ಇವಾಗ 12ನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ ಮೇ ವಿ ಗೋ ಟಿಲ್ ಐ ಥಿಂಕ್
ಜೂನ್ 28 ತನಕ ಆಗುತ್ತೆ. ಆಲ್ಮೋಸ್ಟ್ ಜೂನ್ ಎಂಡ್ ತನಕ 48 ದಿವಸ ಆಗುತ್ತೆ. ಸೊ ತುಂಬಾ ಜನಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇರುತ್ತೆ, ಸಂಕಲ್ಪ ಕೂಡ ಮಾಡ್ತೀರಾ, ಬಟ್ ಹೈ ಪಾಸಿಬಿಲಿಟಿ ನಡುವೆ ಮಿಸ್ ಆಗೋ ಚಾನ್ಸಸ್ ಇದೆ. ಮಿಸ್ ಆಗ್ಬಾರದು, ಮಾಡ್ತೀರಾ? ಮಿಸ್ ಆಗ್ದಲ್ಲೇ ಮಾಡಿದ್ರೆ ಗ್ಯಾರಂಟಿ ರಿಸಲ್ಟ್ ಬರುತ್ತೆ ಅಂತ ಪ್ರಭುಜಿ ಠಕ್ಕರ್ ಅವ್ರು ಹೇಳಿರೋದು, ಗುರುಗಳು ಹೇಳಿರೋದು, ಆ ಮಂತ್ರ ಕೊಟ್ಟಿರೋಂಥವ್ರು ಹೇಳಿರೋದು. ಮಧ್ಯ ಬ್ರೇಕ್ ಮಾಡೋ ಹಾಗೆ ಇಲ್ಲ, ತಪಸ್ಸುದ್ರೆ ಹಾಗೆ. ಒಂಟಿ ಕಾಲಲ್ಲಿ ನಿಂತೆಲ್ಲ ತಪಸ್ಸು ಮಾಡೋದನ್ನ ಕೇಳಿರ್ತೀರಲ್ವ ನೀವು? ಇವಾಗ ನಾಗಬಾಬಾಸ್ಗಳನ್ನೆಲ್ಲ ಒಂದು ಕೈ ಮೇಲೆ ಇಟ್ಕೊಂಡು ತಪಸ್ಸು ಮಾಡಿರೋದನ್ನ ಕೇಳಿರ್ತೀರಾ, ರೈಟ್? ಸೊ ನಾವು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತೀವಿ, ಆದ್ರೆ ಇದಕ್ಕೆ ಒಂದು 40 ನಿಮಿಷ ಸಪರೇಟ್ ಆಗಿ ಎತ್ತಿಟ್ಬಿಡೋದು. ಯಾಕಂದ್ರೆ ಇದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್, ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುವಂತ ಒಂದು ಎಕ್ಸ್ಪೀರಿಯನ್ಸ್. ಇನ್ನ ಇದ್ರಲ್ಲಿ ಹೆಚ್ಚು ಅನುಕೂಲ ಅಂತಂದ್ರೆ ವೆನ್ ವಿ ಆರ್ ಡೂಯಿಂಗ್ ಇನ್ ಗ್ರೂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಾಗ ವಿ ಕ್ರಿಯೇಟ್ ಲಾಟ್ ಆಫ್ ಎನರ್ಜಿ. ಧನಾತ್ಮಕವಾದಂತಹ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಹೆಚ್ಚು ಬರುತ್ತೆ. ಇದು ದಿಸ್ ಹ್ಯಾಸ್ ದ ಕೆಪಾಸಿಟಿ ಟು ಮೂವ್ ಮೌಂಟೈನ್ಸ್ ಅಂತ, ಪರ್ವತಗಳನ್ನ ಮೂವ್ ಮಾಡುವಂತಹ ಶಕ್ತಿ ಯಾವಾಗ ಬರುತ್ತೆ. ಸೊ ಐದರ್ ಯು ಕ್ಯಾನ್ ಚೂಸ್ ಟು ಮೂವ್ ಯುವರ್ ಲೈಫ್, ನಿಮ್ಮ ಲೈಫ್ ಅನ್ನ ಮೂವ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರದವ್ರನ್ನ ಮೂವ್ ಮಾಡ್ಬೋದು, ಆರ್ ಇನ್ ಜನರಲ್ ಸಮಾಜಕ್ಕೆ ಒಳ್ಳೇದಾಗ್ಲಿ ಅನ್ನುವಂತ ಸಂಕಲ್ಪ ತಗೊಂಡು ಮಾಡ್ಬೇಕು. ಒಂದು ಸಂಕಲ್ಪ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಜಪಕ್ಕೆ ಈ ಒಂದು ಸಂಕಲ್ಪ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಯು ಹ್ಯಾವ್ ಟೈಮ್ ಟಿಲ್ 12th, 12ನೇ ತಾರೀಕು ತನಕ ಸಮಯ ಇದೆ. ನಿಮ್ಮ ಸಮಯಕ್ಕೆ ಯಾವಾಗ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಮಾಡೋದು. ವಿ ಆರ್ ನಾಟ್ ಮೀಟಿಂಗ್ ಆನ್ ಝೂಮ್ ದಲ್ಲಿ ಮೀಟ್ ಆಗ್ಲಿಕ್ಕಿಲ್ಲ, ನಿಮ್ದೇ ಸಮಯ, ಅದಕ್ಕೆ ಸಪರೇಟ್ ಆಗಿ ನೀವು ಟೈಮ್ ಸ್ಲಾಟ್ ಎತ್ತಿಟ್ಟು 48 ದಿವಸ ಮಾಡೋದು. ಇನ್ನು ಇವಾಗ ಕೆಲವೊಂದು ರೂಲ್ಸ್ ಇದೆ. ಏನ್ ರೂಲ್ಸ್ ಅಂತಂದ್ರೆ, ಫಸ್ಟ್ ರೂಲ್, ಪ್ರತಿದಿನ ಚಾಂಟ್ ಮಾಡ್ಲೇಬೇಕು ಓಂ ಪ್ರಭು ಶಾಂತಿ, ಪ್ರತಿದಿನ ಚಾಂಟ್ ಮಾಡ್ಲೇಬೇಕು. ಆದ್ರೆ ಒಂದ್ ದಿವಸ 40 ನಿಮಿಷ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಳ್ಳಿ. ಒಂದ್ ನಿಮಿಷ ಟ್ರಾವೆಲ್ ಅಲ್ಲಿ ಇರ್ತೀರಾ, ವಿಚ್ ಇಸ್ ಓಕೆ, ಪರವಾಗಿಲ್ಲ. ಆದ್ರೆ ಅದನ್ನ ನೀವು ಮೇಕಪ್ ಮಾಡ್ಬೇಕು. ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಏನು ಬಾಕಿ ಉಳಿದಿದೆಯಲ್ಲ ಅದನ್ನ ಮೇಕಪ್ ಮಾಡ್ಬೇಕು, ಅದನ್ನ ಕವರ್ ಮಾಡ್ಬೇಕು. ಸೊ ಮಿನಿಮಮ್ ಒಂದು ದಿವಸಕ್ಕೆ 108 ಸಲ ಓಂ ಪ್ರಭು ಶಾಂತಿ ಹೇಳಲೇಬೇಕು, ಮಿನಿಮಮ್ 108. ಓಕೆ, ಇನ್ ಟೋಟಲ್ 48 ಡೇಸ್, 48 ದಿವಸದಲ್ಲಿ ಟೋಟಲಿ ವಿ ಹ್ಯಾವ್ ಟು ಚಾಂಟ್ 1,25,000 ಟೈಮ್ಸ್. 1,25,000 ಸಲ ಆಗತ್ತಾ ಮಾಡ್ಲಿಕ್ಕೆ? 48 ದಿವಸ ಟೈಮ್ ಇದೆ. ಸೊ ಪ್ರತಿದಿನ ನಾವು ಸುಮಾರು ಒಂದು 2,600-700 ಚಾಂಟ್ ಮಾಡಿದ್ರೆ ಸಾಕಾಗುತ್ತೆ. ಒಂದು ಚಾಂಟಿಂಗ್ ಮಾಡೋದಕ್ಕೆ ಸುಮಾರಾಗಿ 2 ನಿಮಿಷ ಸಾಕಾಗುತ್ತೆ. ಅಂದ್ರೆ 108 ಒಂದು ಚಾಂಟಿಂಗ್ ಮಾಡೋದಕ್ಕೆ ಸುಮಾರು 2 ನಿಮಿಷ. ಸ್ವಲ್ಪ ಫಾಸ್ಟ್ ಮಾಡಿದ್ರೆ ಮೇ ಬಿ 1.25-1.5 ನಿಮಿಷದಲ್ಲಿ ಆಗುತ್ತೆ. ತುಂಬಾ ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ಲೋ ಇರ್ಲಿ. ಅಂದ್ರೆ ಅದು ಇಟ್ ಶುಡ್ ಲ್ಯಾಂಡ್ ನಿಮ್ಮ ಮೈಂಡ್ ಅಲ್ಲಿ. ನಿನ್ನೆ ನಾವು ನೋಡಿದ್ವಲ್ಲ ಹೀಲಥಾನ್ ಅಲ್ಲಿ ಕೂಡ, ಯಾವುದೇ ಮಂತ್ರ ನಾವು ಮತ್ತೆ ಚಾಂಟ್ ಮಾಡ್ತಾ ಇರೋದು ಬ್ರೈನ್ ನ ಒಳಗಡೆ ಒಂದು ಭಾಗದಲ್ಲಿ ಇಟ್ ವಿಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ಸಮ್ ಮ್ಯಾನಿಫೆಸ್ಟೇಷನ್ ಆಗ್ಲಿಕ್ಕೆ, ಅದು ಎನರ್ಜಿಯನ್ನ ಸ್ಟೋರ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ನ್ಯೂರಲ್ ಪಾತ್ವೇ ಕ್ರಿಯೇಟ್ ಆಗುತ್ತೆ. ಆ ಪಾತ್ವೇನಲ್ಲಿ ಒಂದು ಹೊಸ ಶಕ್ತಿ, ಹೊಸ ಕಾನ್ಶಿಯಸ್ನೆಸ್ ಪ್ರಜ್ಞೆ ಸೃಷ್ಟಿ ಆಗ್ತಾ ಬರುತ್ತೆ. ಅಂಡ್ ಫಿಸಿಕಲ್ ಆಗಿ ನಮ್ಮ ಬ್ರೈನ್ ಕೂಡ ಬದಲಾವಣೆ ಆಗುತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ಪ್ರತಿದಿನ ಮಾಡ್ತಾ ಇದ್ದ ಹಾಗೆ. ದಿಸ್ ಹ್ಯಾಸ್ ಬಿನ್ ಪ್ರೂವನ್, ಸೈಂಟಿಫಿಕಲಿ ಕೂಡ ಇದನ್ನ ಪ್ರೂವ್ ಮಾಡಿದ್ದಾರೆ. ಸೊ 2,605 ಸರಿ ಆಗುತ್ತೆ. ಓಕೆ, ಪ್ರತಿದಿನ ಮಾಡೋದಾದ್ರೆ ಸುಮಾರಾಗಿ ಅದನ್ನ 108 ಸಲ ನೀವು ಅನ್ಕೊಳ್ಳೋದಂತಾದ್ರೆ ಅರೌಂಡ್ 24-25 ರೌಂಡ್ಸ್ ಮಾಡಬೇಕು. ಓಕೆನಾ? ಸೊ ಅವಾಗ ಹೇಳಿದಾಗ ಒಂದು ಅರೌಂಡ್ 40 ಮಿನಿಟ್ಸ್, 40-45 ನಿಮಿಷ ಆಗುತ್ತೆ. ಫೈನ್. ನೌ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್ ಐ ವಿಲ್ ಟೇಕ್. ಕ್ಯಾನ್ ವಿ ಬ್ರೇಕ್ ಇನ್ ಟು ಸ್ಮಾಲ್ ಕೌಂಟ್ಸ್ ಅಂಡ್ ಡೂ ಇಟ್ ಮಲ್ಟಿಪಲ್ ಟೈಮ್ಸ್ ಆನ್ ದ ಸೇಮ್ ಡೇ? ಎಸ್, ಪಾಸಿಬಲ್. ಒಂದೇ ದಿನ 40 ನಿಮಿಷ ಒಂದೇ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬೆಳಗ್ಗೆ 10 ನಿಮಿಷ ಮಾಡೋದು, ಮಧ್ಯಾಹ್ನ 10 ನಿಮಿಷ ಮಾಡೋದು, ಸಂಜೆ 10 ನಿಮಿಷ ಮಾಡೋದು, ರಾತ್ರಿ 10 ನಿಮಿಷ ಮಾಡೋದು, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಏನ್ ಮುಖ್ಯ ಅಂತಂದ್ರೆ ಎಷ್ಟು ಮಾಡಿದಿರಾ ಅದನ್ನ ಕೌಂಟ್ ಮಾಡಿ ಬರ್ಕೋಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಕೌಂಟ್ ಅಂಡ್ ರೈಟ್ ಇಟ್ ಡೌನ್. ಅಂಡ್ ಐ ಹ್ಯಾವ್ ಸಮ್ ಬೋನಸ್ ಫಾರ್ ಪೀಪಲ್ ಹೂ ಆರ್ ಜಾಯ್ನಿಂಗ್ ಮಿ ಆನ್ 27th. ಯಾರು 27ನೇ ತಾರೀಕು ಜುಲೈ ನಮ್ಮ ರಿಟ್ರೀಟ್ ಫಂಕ್ಷನ್ ಗೆ ಬರ್ತೀರಾ ಬೆಂಗಳೂರಿನಲ್ಲಿ, ನನ್ನ ಜೊತೆಗೆ ಭೇಟಿ ಆಗ್ತೀರಾ, ನಿಮ್ಗೋಸ್ಕರ ಒಂದು ಬೋನಸ್ ಇದೆ. ಆಸ್ಕ್ ಮೀ ವಾಟ್ ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ.
ಕೆಲಸ ಮಾಡ್ಕೊಂಡೇ ಮಾಡ್ಬೋದಾ? ಮಾಡ್ಬೋದು ಪ್ರಿಯಾ ಅವ್ರೆ, ಬಟ್ ಎಷ್ಟು ಮಾಡಿದೀರಾ ಅಂತ ಕೌಂಟ್ ಬೇಕಲ್ವಾ? ಸುಮ್ನೆ ಮಾಡೋ ಬದಲು ಯು ಹ್ಯಾವ್ ಟು ಕೌಂಟ್ ಇಟ್. ಪೀರಿಯಡ್ ಟೈಮ್ ಅಲ್ಲಿ ಮಾಡ್ಬೋದಾ? ಎಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಿಮ್ಗೆ ದೇಹ ನಿಮ್ಗೆ ಸಪೋರ್ಟ್ ಮಾಡತ್ತೆ ಅಂತಾದ್ರೆ ಯು ಕ್ಯಾನ್ ಡೂ ಇಟ್. ತುಂಬಾ ನೋವಿದೆ ಅಂತಾದ್ರೆ ಜಸ್ಟ್ ಚಾಂಟ್ 108 ಸರಿ ಚಾಂಟ್ ಮಾಡಿ, ಮಿಕ್ಕ ಸಮಯದಲ್ಲಿ ಅದನ್ನು ಕವರ್ ಮಾಡಿ. ಎಸ್, ಸೌಮ್ಯ ಅವರು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಿ. ಟೈಮ್ ವೇರಿಯೇಷನ್ ಆಗ್ಬೋದಾ? ಆಗ್ಬೋದು. ಓಕೆ, ಯಾ. ಸೊ ವಾಟಿಗೆ ಆನ್ಸರ್ ಏನು ಅಂತಂದ್ರೆ, ಸೊ ಇವಾಗ ಡೈಮಂಡ್ ಮೆಂಬರ್ಸ್ ಎಲ್ಲ ಶೇರ್ ಮಾಡಿರೋದನ್ನ ನೀವು ಕೇಳಿದ್ದೀರಿ ಅಲ್ವಾ? ಒಂದು ಆಪ್ ಇದೆ ನಮ್ಮ ಹತ್ರ, ಲೆವೆಲ್ ಅಪ್ ಆಪ್ ಅಂತ. ಅದು ಡೈಮಂಡ್ ಮೆಂಬರ್ಸಿಗೆ ಮಾತ್ರ ಇವಾಗ ಎನೇಬಲ್ ಇದೆ. ಆದ್ರೆ ಯಾರೆಲ್ಲ ನಮ್ಮ 27ನೇ ತಾರೀಕು ಜುಲೈ ರಿಟ್ರೀಟಿಗೆ ಬರ್ತೀರಾ ಅಂಥವರಿಗೆ ಒಂದು ಸ್ಪೆಷಲ್ ಬೋನಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾವು ಆಪ್ ನಲ್ಲಿ ಟ್ರ್ಯಾಕ್ ಮಾಡ್ತೀವಿ. ವಿ ವಿಲ್ ಟ್ರ್ಯಾಕ್ ಇಟ್ ಆನ್ ದ ಆಪ್, ಜಸ್ಟ್ ಲೈಕ್ 21 ಡೇಸ್ ಹೇಗೆ ಟ್ರ್ಯಾಕ್ ಮಾಡಿದ್ವೋ ಅದೇ ತರಹ ಅದನ್ನ ಪ್ರತಿದಿನ ನೀವು ಅದರಲ್ಲಿ ಚೆಕ್ ಇನ್ ಮಾಡ್ಬೇಕು, ಇವತ್ತಿನ ಜಪ ಆಯ್ತು ಅಂತ. ದಿಸ್ ಇಸ್ ಎ ಬೋನಸ್ ಫಾರ್ ಪೀಪಲ್ ಹೂ ಆರ್ ಜಾಯ್ನಿಂಗ್ ದ ರಿಟ್ರೀಟ್. ಓಕೆ, ಸೊ ಯಾರೆಲ್ಲ ಇವಾಗ ರಿಟ್ರೀಟ್ ಜಾಯ್ನ್ ಆಗ್ಬೇಕು ಅಂತಿದ್ದೀರಿ, ನೀವು ಇವಾಗ ಜಾಯ್ನ್ ಆದ್ರೆ ಈ ಚಾಲೆಂಜ್ ಅಲ್ಲಿ ಕೂಡ ನೀವು ಭಾಗವಹಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಸೊ ವಿತ್ ದಟ್ ಸೆಡ್, ಎಸ್, ವಿದ್ಯಾ ಅವರು ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಮ ಹತ್ರ, ನೀವು ಕೂಡ ವಿಡಿಯೋ ಚಾಲೆಂಜ್ ನಲ್ಲಿ ಭಾಗವಹಿಸಿದ್ರಿ ಅನ್ಸುತ್ತೆ. ಎನಿಥಿಂಗ್ ವಾಂಟ್ ಟು ಶೇರ್? ನೀವೇನಾದ್ರು ಶೇರ್ ಮಾಡ್ಬೇಕಾ? ಇಲ್ಲ ಸರ್, ಇದು 108 ಓಂ ಪ್ರಭು ಶಾಂತಿ ಒಂದು ಎಸ್ ಡೌಟ್ ಇತ್ತು ಸರ್. ಎಸ್, ಈಗ 40 ಮಿನಿಟ್ಸ್ ಯಾಕೆ ಸರ್? ಈಗ ಒಂದ್ಸತಿ ನಾವು ಸ್ಟಾರ್ಟ್ ಮಾಡಿದ್ರೆ 108 ಟೈಮ್ ಅಂದ್ರೆ ಅದು 10 ಮಿನಿಟ್ಸ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. 10 ಇಲ್ಲ, 2 ನಿಮಿಷ, 1.25 ನಿಮಿಷದಲ್ಲಿ ಆಗೋಗುತ್ತೆ. ಅಲ್ಲ ಸರ್, ಈಗ 108 ಟೈಮ್ಸ್ ಜಪ ಮಾಡ್ಬೇಕಲ್ವಾ ನಾವು? ಮಿನಿಮಮ್ ಮಾಡ್ಬೇಕು 108. 108 ಟೈಮ್ ನಾವು 48 ದಿವಸದಲ್ಲಿ 1,25,000 ಸಲ ಮಾಡ್ಬೇಕು. ನನ್ನ ಕ್ವಶನ್ ಅದಲ್ಲ ಸರ್. ಈಗ 108 ಟೈಮ್ ಪರ್ ಡೇ ನಾವು ಅದನ್ನ ಚಾಂಟಿಂಗ್ ಮಾಡ್ಬೇಕು. 108 ಅಲ್ಲ, ಸುಮಾರು 2,605 ಸರಿ ಮಾಡ್ಬೇಕು ಒಂದು ದಿವಸಕ್ಕೆ. ಓಹೋ, ಸಾವಾಗ್ಲೇನೆ 1,25,000 ಆಗತ್ತೆ 48 ದಿವಸಕ್ಕೆ. ಓಹೋ, ಓಕೆ ಓಕೆ, ಅದನ್ನ ನಾವು ಕೌಂಟ್ ಮಾಡ್ಬೇಕು. ಎಸ್. ಓಕೆ ಓಕೆ ಓಕೆ. 40 ಮಿನಿಟ್ಸ್ ಆಗುತ್ತಾ ಸರ್ ಅದು? ಆಲ್ಮೋಸ್ಟ್ ಹೆಚ್ಚು ಕಮ್ಮಿ. ಕೆಲವರಿಗೆ 50 ನಿಮಿಷ ಆಗ್ಬೋದು, ಕೆಲವರಿಗೆ 40 ನಿಮಿಷ ಆಗ್ಬೋದು. ಸುಮಾರಾಗಿ 3/4 ಗಂಟೆ ತಗೊಳ್ಳಿ. 24-25 ರೌಂಡ್ ಆಗುತ್ತೆ 108 ಇದು. 108 ಇದು 24 ರೌಂಡ್ ಆಗುತ್ತೆ ಹಂಗೆ. ಓಕೆ, ಈಸಿ ಫಾರ್ ಕೌಂಟಿಂಗ್. ಓಕೆ, ಎಸ್ ಸರಿ, ಥ್ಯಾಂಕ್ ಯು ಸರ್. ಓಕೆ, ಯಾ, ಥ್ಯಾಂಕ್ ಯು. ಸೊ ಮಿನಿಮಮ್ 108. ಒಂದೊಂದ್ ದಿವಸ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಯು ಡೂ 108. ಒಂದು 108 ಅಲ್ಲಿ ಮಾಡೋದು ಒಂದು ಮಿನಿಮಮ್. ಮಿಕ್ಕಿದ ದಿನದಲ್ಲಿ ನೀವು 24 ಮಾಡ್ಬೇಕಿತ್ತಲ್ಲ, ಅದನ್ನ ನೆಕ್ಸ್ಟ್ ಡೇ ಕವರ್ ಮಾಡೋದು. 24 ಬದಲಿಗೆ 30 ಮಾಡೋದು, 40 ಮಾಡೋದು, 50 ಮಾಡೋದು, ಸೊ ದಟ್ ಯು ಕವರ್ ದ ಹೋಲ್ ಚಾಂಟಿಂಗ್. ಓಕೆ, ಎನಿ ಅದರ್ ಡೌಟ್ಸ್? ಸುಮಾರು 1,160 ಸಲ ಆಗುತ್ತೆ. ಎಸ್, ಮಂಜುಳಾ ಅವ್ರ ಹತ್ರ ಡೌಟ್ ಇತ್ತ? ಹೇಳಿ ಸರ್. ನೀವದು ಓಂ ಪ್ರಭು ಶಾಂತಿ ಹೇಳಿದ್ರಲ್ಲ ಚಾಂಟ್ ಮಾಡೋದು, ಅದು ರೆಕಾರ್ಡಿಂಗ್ ಹಾಕಿ ಮಾಡೋದ ಅಥವಾ ನಾವೇ ಬಾಯಲ್ಲಿ ಹೇಳ್ಕೊಂಡ್ ಮಾಡೋದ ಅಂತ? ನಿಮ್ ಚಾಯ್ಸ್. ರೆಕಾರ್ಡಿಂಗ್ ಹಾಡ್ಕೊಂಡ್ ಮಾಡಿದ್ರೆ ಇನ್ನ ಜಾಸ್ತಿ ಹೊತ್ತು ಬೇಕಾಗುತ್ತೆ. ಅದು ಹೌದು, ಸ್ಲೋ ಇದೆ. ಆದ್ರೆ ಇದು ಈಗ ನೀವು 10 ನಿಮಿಷಕ್ಕೆ ಅಂತ ಆದಾಗ ಎಷ್ಟು ಟೈಮ್ಸ್ ನಾವ್ ಅದನ್ನ ಪ್ರೊನೌನ್ಸ್ ಮಾಡ್ಬೋದು, ಚಾಂಟ್ ಮಾಡ್ಬೋದು? ಅದು ನಿಮ್ಮ ಸ್ಪೀಡ್ ಅನ್ನ ನೋಡ್ಕೊಳ್ಳಿ, ನೀವು ಎಷ್ಟು ಮಾಡ್ಲಿಕ್ಕಾಗತ್ತೆ ನೋಡಿ. ಒಂದು ಚಾಂಟಿಂಗ್ ಗೆ ಸುಮಾರು 2 ನಿಮಿಷ ಬೇಕಾಗುತ್ತೆ 108 ಸಾಲಿಗೆ. ಒಂದನ್ನು ಹೇಳ್ಬೇಕಾದ್ರೆ ಒಂದ್ ರೌಂಡ್ ಚಾಂಟಿಂಗ್ 108 ಸಲ ಮಾಡೋದಂತಂದ್ರೆ ಒಂದ್ ದಿನಕ್ಕೆ 24ರಿಂದ 25 ಸಲ ಮಾಡ್ಬೇಕು. ಸೊ ಸುಮಾರಾಗಿ 40ರಿಂದ 50 ನಿಮಿಷ ನೀವು ಇದಕ್ಕೆ ಎತ್ತಿಡ್ಬೇಕಾಗತ್ತೆ. ಓಕೆ, ಪ್ರೇಮ ಅವರು 1 ಡೇ 5,000 ತನಕ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ಎಸ್, ನೀವು ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು, ಬಟ್ 48 ಡೇಸ್ ತನಕನೂ ಮಾಡ್ಲೇಬೇಕು. ಅಟ್ ದ ಟೈಮ್ ಆಫ್ ಟ್ರಾವೆಲಿಂಗ್ ಆಲ್ಸೋ ಕ್ಯಾನ್ ಬಿ ಚಾಂಟ್. ಎಸ್ ಕಲ್ಪನಾ, ಟ್ರಾವೆಲಿಂಗ್ ಅಲ್ಲೂ ಕೂಡ ಮಾಡ್ಬೋದು. ಇಫ್ ಯು ಆರ್ ಟ್ರಾವೆಲಿಂಗ್, ನೀವು ಬಸ್ಸಲ್ಲಿ ಟ್ರೈನ್ ಅಲ್ಲೆಲ್ಲ ಹೋಗ್ತಾ ಇದ್ರೆ ಯು ಕ್ಯಾನ್ ಚಾಂಟ್. ಯಾವ ಜಪ ಮಾಡ್ಬೇಕು? ಎಸ್ ಧನುಷ್ ಅವರೇ, ಓಂ ಪ್ರಭು ಶಾಂತಿ ಇದೇ ಮಂತ್ರ. ಓಕೆ, ಇದೇ ಮಂತ್ರವನ್ನ ಚಾಂಟ್ ಮಾಡು. ಥ್ಯಾಂಕ್ ಯು ಸೌಮ್ಯ. ಮೋಹಿನಿ ಅವರೇ ಥ್ಯಾಂಕ್ ಯು. ಜಪಮಾಲೆ ಯೂಸ್ ಮಾಡಿ. ಹೌದು,
ನಿಪಮಾಲಿ ಯೂಸ್ ಮಾಡ್ಬೋದು. ಎಸ್ ಗೀತಾ ಅವರು, ಎನಿ ಕ್ವಶನ್? ನಾನ್ ಮಾಡಿದೀನಿ ಸರ್. ಹಾ, ಎಸ್, ಒಂದ್ಸರಿ ವೆರಿ ಗುಡ್. ಹೇಳಿದ್ದೆ ನಿಮಗೆ. ಹಾ, ಒಂದ್ಸರಿ ಹೇಳಿದ್ದೆ, ಎಸ್ 48 ದಿನ ಎಸ್, ಮಾಡಿದ್ದೆ. ಜಪಮಾಲೆ ಹಿಡ್ಕೊಂಡು 108 24 ಸಾರಿ ನಾನು ಕೌಂಟ್ ಮಾಡ್ತಾ ಮಾಡ್ತಾ ಮಾಡಿದ್ದೆ ಸರ್. ಅದನ್ನ ವೆರಿ ಗುಡ್. ತುಂಬಾ ಬೆನಿಫಿಟ್ ಆಗಿತ್ತು. ಅದನ್ನ ಹೇಳಕ್ಕೆ ಅಂತಾನೆ ನಿಮ್ಗೆ ಹ್ಯಾಂಡ್ ರೈಸ್ ಮಾಡಿದ್ದು. ಎಸ್ ಅದು ಎಸ್, ಈಸಿ, ವೆರಿ ನೈಸ್. 40 ನಿಮಿಷ 40 ನಿಮಿಷಕ್ಕೆ ಆಗೋಗುತ್ತೆ ಅದು. ಬೆಳಗ್ಗೆ ಕೂತ್ಕೊಂಡ್ರೆ ನಾನು 6 ಕರೆಕ್ಟ್. ಗಂಟೆ, ಅವಾಗ್ಲೇ ನೀವು ಬೆಳಗ್ಗೆ ಕ್ಲಾಸ್ ತಗೊಂತಾ ಇದ್ರಿ, ಆದ್ರೂ ನಾನು ಬಿಡ್ಲಿಲ್ಲ. 7 ಗಂಟೆ ಕೂತ್ಕೊಂಡು 7:45 ಆಗೋದು ಅಂತ ಹೇಳಿದ್ದೆ ಸರ್ ನಿಮಗೆ. ಎಸ್ ಎಸ್, ಕರೆಕ್ಟ್ ಕರೆಕ್ಟ್, ವೆರಿ ನೈಸ್. ಸೊ ಲೈವ್ ಟೆಸ್ಟಿಮೋನಿಯಲ್ ನಮ್ಮ ಹತ್ರ ಇಲ್ಲೇ ಇದೆ ಇವಾಗ. ಗೀತಾ ಅವರಿಗೆ ಏನ್ ಅನುಕೂಲ ಆಯ್ತು ಅಂತ ಅವರು ಶೇರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ನೈಸ್, ಬ್ಯೂಟಿಫುಲ್. ಸಿಕ್ಕಾಪಟ್ಟೆ ಶುಗರ್ ಎಲ್ಲ ಇತ್ತು ಅವರಿಗೆ, ಎಲ್ಲ ಕಂಟ್ರೋಲಿಗೆ ಬಂದಿದೆ. ಶಿ ಇಸ್ ಡನ್ ಮಿರಾಕಲ್ಸ್ ಇನ್ ಅವರ್ ಲೈಫ್. ನಾನ್ ವೆಜ್ ತಿಂದ್ರೆ ಆ ಡೇ ಮಾಡ್ಬೋದಾ? ಎಸ್ ಮಾಡ್ಬೋದು. ನಾನ್ ವೆಜ್ಗೂ ಓಂ ಪ್ರಭು ಶಾಂತಿಗೂ ಲಿಂಕ್ ಇಲ್ಲ. ಓಕೆ, ನೆಕ್ಸ್ಟ್, ಬೆಳಿಗ್ಗೆ ಸ್ನಾನ ಮಾಡಿ ಮಾಡ್ಬೇಕಾ? ನಾಟ್ ರಿಕ್ವೈರ್ಡ್. ರಾತ್ರಿ ಮಿಡ್ ನೈಟು ಮಾಡ್ಬೋದು. ದೇರ್ ಇಸ್ ನೋ ರೂಲ್, ಆತರ ರೂಲ್ ಇಲ್ಲ. ಪ್ರಭು ಚಿಟ್ಟಕ್ಕರ್ ಅವರು ಆತರ ರೂಲ್ ಹಾಕಿಲ್ಲ ಅದಕ್ಕೆ. ಓಕೆ, ಮಡಿ ಮೈಲಿಗೆ ಏನು ಇಲ್ಲ ಇದಕ್ಕೆ. ಓಕೆ, ಎನಿ ಟೈಮ್ ಎನಿವೇರ್ ಮಾಡೋದು ಇಂಪಾರ್ಟೆಂಟ್. ರಾಗವಾಗಿ ಹೇಳ್ಬೇಕಾ? ಬೇಕಾಗಿಲ್ಲ. ಓಕೆ, ನಿಮ್ಗೆ ಹಾಡ್ಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಹಾಡ್ಬೋದು, ನೋ ಪ್ರಾಬ್ಲಮ್. ಯಾವಾಗಿಂದ ಸ್ಟಾರ್ಟು? ಮೇ 12ನೇ ತಾರೀಕು, ಹುಣ್ಣಿಮೆ ದಿನ. ಓಕೆ, ಹುಣ್ಣಿಮೆ ದಿನ ಅದನ್ನ ಸ್ಟಾರ್ಟ್ ಮಾಡಿ. ಎಸ್, ಅರ್ಚನಾ ಅವರೇ ನಮಸ್ತೆ, ಹೇಳಿ. ಹೌ ಆರ್ ಯು ಡೂಯಿಂಗ್? ಜೈ ಗುರುದೇವ್. ನಮಸ್ತೆ ಜೈ ಸರ್. ಗುರುದೇವ್, ನಮಸ್ತೆ. ಓಂ ಪ್ರಭು ಶಾಂತಿ ಅನ್ನುವಾಗ ನೆನಪಾಯ್ತು. ಸೊ ಇದನ್ನ ತುಂಬಾ ಲಾಂಗ್ ಬ್ಯಾಕ್ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ. ಸೊ ಈಗ್ಲೂ ನೆನಪಿದೆ ನನ್ಗೆ. ಹಸ್ಬೆಂಡ್ ಅಲ್ಲಿ ಉಜಿರೆಯಲ್ಲಿ ಬಂದು ಅದು ಹೋಮಕುಂಡ ತಗೊಂಡ್ ಬಂದಿದ್ರು. ಸೊ ಅದನ್ನ ನಾವು ಆಕ್ಚುಲಿ ರೊಟೀನ್ ಆಗಿ ಮಾಡ್ತಾ ಇದ್ದೇವೆ ಮನೆಯಲ್ಲಿ. ಸೊ ಪ್ರತಿದಿನ ತಪ್ಪಿಸದೆ ಆಲ್ಮೋಸ್ಟ್ ಮಾಡ್ತಾ ಇದ್ದೇವೆ. ಅಂಡ್ ಲಾಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೆ. ಸೊ ದೀಕ್ಷೆ ಪ್ರೋಸೆಸ್ ಬಗ್ಗೆ ಹೇಳುವಾಗ, ಹಸ್ಬೆಂಡ್ ರೇಖೆ ಎಲ್ಲ ಕಲ್ತ್ರು ಕೂಡ ಅವ್ರೇನು ಮಾಡ್ತಿರ್ಲಿಲ್ಲ. ಓಂ ಪ್ರಭು ಶಾಂತಿ ಹೋಮವನ್ನು ಕುತ್ಕೊಂಡ್ ಮಾಡ್ತಿದ್ರು ಜಸ್ಟ್. ಬಟ್ ಅದು ಕೂಡ ಮಧ್ಯದಲ್ಲಿ ಬ್ರೇಕ್ ಮಾಡಿದ್ರು. ಬಟ್ ನಾನು ದೀಕ್ಷೆ ಕೊಟ್ಟ ನಂತರ 21 ಡೇಸ್ ರೆಗ್ಯುಲರ್ ಆಗಿ ಅವರಿಗೆ ದೀಕ್ಷೆಯನ್ನ ಕೊಟ್ಮೇಲೆ, ಸೊ ಹಿ ಸ್ಟಾರ್ಟೆಡ್ ಡೂಯಿಂಗ್, ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಸಲ ಈ ಸೀಸನ್ ಆಕ್ಚುಲಿ ಅವರಿಗೆ ಸಮ್ಮರ್ ಅಲ್ಲಿ ಈ ಟೈಮಲ್ಲಿ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಇರುತ್ತೆ. ಸೊ ಅದರ ರಿಸಲ್ಟ್ ಈಗ ನಾನ್ ಊರಲ್ಲಿಲ್ಲ, ನಾನು ಅಮ್ಮನ ಮನೆಗ್ ಬಂದಿದ್ದೇನೆ. ಆದ್ರೂ ಡೈಲಿ ಇವನ್ 9:30 10 o'clock ಬಂದ್ರು ಕೂಡ ಕೂತು ಹೋಮ ಮಾಡಿಯೇ ಅದನ್ನ ಫಿನಿಶ್ ಮಾಡಿಯೇ ಅವರು ಮಲ್ಗೋದು. ಅಂಡ್ ಅದು ಹೇಳ್ತಾ ಇದ್ದಾರೆ, ಸೊ ಇಷ್ಟು ವರ್ಷದಕ್ಕಿಂತ ಈ ವರ್ಷದ ನನ್ನ ಬಿಸ್ನೆಸ್ ತುಂಬಾ ಚೇಂಜಸ್ ಕಾಣ್ತಾ ಇದೆ. ಸೊ ಎಲ್ಲ ಲೆವೆಲ್ ಅಲ್ಲಿ ಅಂತ. ಸೊ ಇಲ್ಲಿ ಎರಡು ಕೂಡ ಇದೆ, ಅಂದ್ರೆ ರೇಖಿ ದೀಕ್ಷೆ ಅಂಡ್ ಅವರ ಒಂದು ಅದು ಅನುಷ್ಠಾನ. ಓಂ ಪ್ರಭು ಶಾಂತಿ ಹೋಮನೆ ಅವ್ರು ಮಾಡ್ಬೇಕಂತ ನಾನೇನ್ ಇಂಟೆನ್ಷನ್ ಹಾಕಿರ್ಲಿಲ್ಲ. ಬಟ್ ನನ್ಗೇನಿತ್ತು ಅಂದ್ರೆ, ಅವ್ರು ಏನನ್ನು ಪ್ರಾಕ್ಟೀಸ್ ಮಾಡಲ್ಲ, ಬಟ್ ಏನಾದ್ರೂ ಒಂದು ಅವ್ರು ಮಾಡ್ಲಿ, ಅವರ ಎನರ್ಜಿ ಮೇಂಟೈನ್ ಮಾಡ್ಲಿಕ್ಕೆ, ಬ್ಯಾಲೆನ್ಸಿಂಗ್ ಮಾಡ್ಲಿಕ್ಕೆ ಅನ್ನುವ ಇಂಟೆನ್ಷನ್ ಇತ್ತು. ಯಾಕಂದ್ರೆ ಎಷ್ಟೋ ಟೆಕ್ನಿಕ್ಸ್ ಗಳು ಕಲ್ತಿದ್ದಾರೆ ನಿಮ್ ಜೊತೆ, ನಿಮ್ ಕ್ಲಾಸಸ್ ಅಟೆಂಡ್ ಮಾಡಿದ್ದಾರೆ. ಬಟ್ ಎಲ್ಲದು ಬ್ರೇಕ್ ಆಗಿತ್ತು ಅನ್ನೋದು ಇತ್ತು. ಬಟ್ ಓಂ ಪ್ರಭು ಶಾಂತಿ ಹೋಮನೆ ನಾನೇ ಮಾಡ್ತೇನೆ ಅಂತ ಅದು ಅವ್ರದೇ ಡಿಸಿಷನ್. ಅಂಡ್ ಅದನ್ನ ಈಗ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಎ ಮಿರಾಕ್ಯುಲಸ್ ಟೆಕ್ನಿಕ್ ಸರ್. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು. ಸೊ ಇನ್ನೊಂದು ಟೆಸ್ಟಿಮೋನಿಯಲ್ ನಮ್ಗೆ ಸಿಕ್ತು. ಥ್ಯಾಂಕ್ ಯು ಅರ್ಚನಾ ಫಾರ್ ಶೇರಿಂಗ್. ಸೊ ಓಂ ಪ್ರಭು ಶಾಂತಿ ಚಾಂಟಿಂಗು ಈಗ ಅಗ್ನಿಹೋತ್ರ ಅಂತ ನೀವು ಕೇಳಿರ್ತೀರಲ್ವಾ? ಅಗ್ನಿಹೋತ್ರ ಮಾಡ್ತಿರುವಾಗ ನಾವು ಎಲ್ಲಿ ಹೋಮ ಮಾಡ್ತೀವೋ ಅದರ ಸುತ್ತ ಇರುವಂತಹ ಪ್ರಭಾವಲಯ, ನಮ್ಮ ಮನೆಯ ಪ್ರಭಾವಲಯ ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಅಲ್ಲಿ ಮಧ್ಯಪ್ರದೇಶದಲ್ಲಿ ಇದಾಯ್ತಲ್ವಾ, ತೊಂದರೆ ಆಯ್ತಲ್ವಾ, ವಿಕಿರಣಗಳು ಹೊರಗಡೆ ಬಂದಾಗ ಕೂಡ ಎಲ್ಲಿ ಅಗ್ನಿಹೋತ್ರ ಮಾಡ್ತಾ ಇದ್ರು ಆ ಮನೆಗೆ ಏನು ಸಮಸ್ಯೆ ಆಗ್ಲಿಲ್ಲ ಅಂತೆಲ್ಲ ನೀವು ಸ್ಟೋರೀಸ್ ಗಳನ್ನ ಕೇಳಿರ್ತೀರಾ ಅಲ್ವಾ? ಆಲ್ಮೋಸ್ಟ್ ಅದೇ ತರಹದ ಇಫೆಕ್ಟ್ ಓಂ ಪ್ರಭು ಶಾಂತಿ ಹೋಮದ ಮುಖಾಂತರ ಮಾಡಿದ್ರೆ ಅದು ಇನ್ನ ಜಾಸ್ತಿ ಅನುಕೂಲ ಆಗುತ್ತೆ. ಸೊ ವಾಟ್ ಐ ಆಮ್ ಥಿಂಕಿಂಗ್, ನನ್ಗೆ ಯಾವ ಹೋಟ್ಲಲ್ಲಿ ನಾವು ರಿಟ್ರೀಟ್ ಮಾಡ್ತೀವಿ ಅನ್ನೋದು ಇನ್ನ ಸ್ಪಷ್ಟತೆ ಬಂದಿಲ್ಲ. ಮತ್ತೆ ಆ ಹೋಟ್ಲಲ್ಲಿ ಯೂಶುವಲ್ ಆಗಿ ಹೋಮ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಕಮ್ಮಿ ಇರುತ್ತೆ, ಯಾಕಂದ್ರೆ AC ಹಾಲ್ಗಳಿರುತ್ತೆ. ಬಟ್ ಐ ಆಮ್ ಥಿಂಕಿಂಗ್, ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಡ್ಯೂರಿಂಗ್ ದಟ್ ಟೈಮ್ ಜೂನ್ 28ರಿಂದ ಇನ್ ಬಿಟ್ವೀನ್, ಬಿಫೋರ್ ಜುಲೈ 27ರ ಒಳಗಡೆ ಒಂದು ದಿನ ವಿ ವಿಲ್ ಮೀಟ್. ಒಂದ್ಸಲ ನಾವು ಆನ್ಲೈನ್ ನಲ್ಲೇ ಭೇಟಿ ಹಾಕೊಂಡು ವಿ ವಿಲ್ ಡೂ ದಿ ಓಂ ಪ್ರಭು ಶಾಂತಿಯ ಹೋಮವನ್ನ ಕೂಡ ಮಾಡೋಣ ಅಟ್ ದ ಎಂಡ್.
ಅದನ್ನ ಹೇಗೆ ಮಾಡೋದು ಐ ವಿಲ್ ಗೈಡ್ ಯು. ನಾನು ಹೇಳ್ತಾ ಹೋಗ್ತೀನಿ. ಇಟ್ಸ್ ವೆರಿ ಈಸಿ. ಓಂ ಕುಂಡ ಒಂದು ಪರ್ಚೇಸ್ ಮಾಡಬೇಕು, ಮತ್ತೆ ಅದರಲ್ಲಿ ನಾವು ತುಪ್ಪ ಹಾಕ್ತಾ ಓಂ ಪ್ರಭು ಶಾಂತಿ ಚಾಂಟಿಂಗ್ ಮಾಡ್ತಾ ಬರೋದು ಅಷ್ಟೇನೆ. ಇಟ್ಸ್ ವೆರಿ ವೆರಿ ಈಸಿ. ಯಾರಿಗೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಫಿಸಿಕಲ್ ಆಗಿ ಮನೆಯಿಂದಾನೆ ಮನೆಯಲ್ಲೇ ತುಪ್ಪ ಇಟ್ಕೊಂಡು ಮಾಡ್ಬೋದು. ಇಲ್ಲ ಅಂತಂದ್ರೆ ಯು ಕ್ಯಾನ್ ಜಸ್ಟ್ ಜಾಯಿನ್ ಜೂಮ್ ನಲ್ಲಿ ಅದನ್ನ ಜಾಯಿನ್ ಮಾಡಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಓಕೆನಾ? ಸೊ ಇದನ್ನ ನಾನು ಪ್ರತಿ ಹುಣ್ಣಿಮೆ ದಿನ ಮಾಡ್ತಾ ಇದ್ದೆ ಫಿಸಿಕಲ್ ಆಗಿ ನಮ್ದು ಹೀಲಿಂಗ್ ಸೆಂಟರ್ ಇದ್ದಾಗ. ಇವಾಗ ಆನ್ಲೈನ್ ನಲ್ಲಿ ಮಾಡ್ತಿರೋದ್ರಿಂದ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ದಿಸ್ ಟೈಮ್ ನಂಗೆ ಅನ್ಸ್ತು ದಟ್ ಎವ್ರಿಬಡಿ ನೀಡ್ಸ್ ಈ ತರ ಒಂದು ಸಿಸ್ಟಮ್ ನಮ್ಮ ಹತ್ರ ಇದೆ ಇವಾಗ. ಆಲ್ರೆಡಿ ಸೋ ಮೆನಿ ಆಫ್ ಯು, ಸಾಕಷ್ಟು ಸಾಧಕರು ನಾವು ಇವಾಗ ಒಟ್ಟಾಗಿದ್ದೀವಿ. ಹಾಗಾಗಿ ಯಾಕೆ ಇದನ್ನ ನಾವು ಪ್ರಾಕ್ಟೀಸ್ ಮಾಡಬಾರ್ದು ಒಟ್ಟಿಗೆ ಅನ್ನುವಂಥದ್ದು ಮನಸ್ಸಿಗೆ ಬಂತು. ಸೊ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ಅದು ಸಾಧ್ಯ ಅಂತ ನನಗೆ ಭಾವಿಸ್ತೀನಿ. ಮೇ 12ನೇ ತಾರೀಕು ಅದನ್ನ ಸ್ಟಾರ್ಟ್ ಮಾಡಿ. ಓಕೆ, ರಿಟ್ರೀಟಿಗೆ ಬಾರದವರು ಮಾಡ್ಬೋದಾ? ಎಸ್, ಅನ್ನುವರೇ ಮಾಡ್ಬೋದು. ಬಾರದವರು ಕೂಡ ಮಾಡ್ಬೋದು. ರಿಟ್ರೀಟಿಗೆ ಬಂದವರಿಗೆ ಏನ್ ಅನುಕೂಲ ಆಗುತ್ತೆ, ಆಪ್ ನಲ್ಲಿ ನಿಮ್ಗೆ ಅದನ್ನ ಟಿಕ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಓಕೆ, ನಿಮ್ಗೆ ಹೇಗೆ ಈಗ 21 days ಚಾಲೆಂಜ್ ಇದು ಅವರು ಟಿಕ್ ಮಾಡಿದ್ರು, ಅದೇ ತರ ಆಪ್ ನಲ್ಲಿ ಟ್ರ್ಯಾಕ್ ಮಾಡೋದಕ್ಕೆ ಅನುಕೂಲ. ಓಕೆ, ಸೊ ಆಲ್ ದ ಮೆಂಬರ್ಸ್ ಯಾರ್ಯಾರು ನಮ್ಮ ಹಳೆಯ ರಿಟ್ರೀಟ್ ಗಳಲ್ಲಿ ಬಂದಿದ್ದೀರಿ, ಕಳೆದ ವರ್ಷದ್ದು ಜುಲೈನಲ್ಲಿ ಬಂದಿರುವಂತದ್ದು, ಅವರೆಲ್ಲರೂ ಕೂಡ ನಿಮ್ಮೆಲ್ಲರಿಗೆ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಯಾವ್ದಾದ್ರು ಸಂಕಲ್ಪ ಮನಸ್ಸಲ್ಲಿ ಇಟ್ಟುಕೊಂಡು ಚಾಟ್ ಮಾಡ್ಬೇಕು. ಹೌದಾದ್ರೆ ಎಷ್ಟು ಸಂಕಲ್ಪ ಒಟ್ಟಿಗೆ ಮಾಡ್ಕೊಳ್ಬಹುದು. ಸೊ ಸಾಧ್ಯ ಆದಷ್ಟು ಎಲ್ಲ ಸಾಧನೆಗಳಿಗೆ ಒಂದು ಸಿಂಪಲ್ ಟೆಕ್ನಿಕ್ ಅಂತಂದ್ರೆ, ಸಾಧ್ಯ ಆದ್ರೆ ಒಂದೇ ಸಂಕಲ್ಪ ಇಟ್ಕೊಂಡ್ರೆ ಒಳ್ಳೇದು. ಈ ಸಂಕಲ್ಪಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಅಗೇನ್ ನಿಮ್ಮ ಹತ್ರ ಇವಾಗ ನಾನು ಒಂದು ಪ್ರಶ್ನೆ ಕೇಳೋದು ಬಾಕಿ ಆಯ್ತು. 2 ತರಹ ಜನರು ಇರ್ತಾರೆ. ಒಂದು, ನನ್ಗೆ ನನ್ನ ಲೈಫಲ್ಲಿ ಶಿಫ್ಟ್ ಆಗ್ಬೇಕು, ನನ್ನ ಲೈಫ್ ನ ರಿಲೇಶನ್ಶಿಪ್ ಸಾಲ್ವ್ ಆಗ್ಬೇಕು, ನನಗೆ ದುಡ್ಡಿನ ಸಮಸ್ಯೆಯಿಂದ ಆಚೆ ಬರಬೇಕು, ನನಗೆ ಹೆಲ್ತ್ ಇಶ್ಯೂ ಸಮಸ್ಯೆ ಇದೆ, ಇಲ್ಲಿಂದ ಆಚೆ ಇರಬೇಕು. ಈ ತರಹ ಇರುವಂತವ್ರು ನಿಮ್ಗೋಸ್ಕರ ಮಾಡಿ. ಓಕೆ, ದಿಸ್ ಇಸ್ ಕ್ಯಾಟಗರಿ 1, ಒಂದನೇ ಕ್ಯಾಟಗರಿ. ಇನ್ನು 2ನೇ ಕ್ಯಾಟಗರಿ, ನೀವು ವಿಶ್ ಫಾರ್ ದ ವರ್ಲ್ಡ್, ಜಗತ್ತಿಗೋಸ್ಕರ. ನನ್ಗೇನ್ ಬೇಡ, ಆದ್ರೆ ನಾನು ಈ ಸಾಧನೆಯಲ್ಲಿ, ಈ ತಪಸ್ಸಿನಲ್ಲಿ ನನ್ನನ್ನು ನಾನು ಅರ್ಪಿಸ್ಕೊಳ್ತೇನೆ. ಇನ್ಫ್ಯಾಕ್ಟ್ ಕ್ಯಾಟಗರಿ 2 ನಲ್ಲಿ ಇದ್ದವರಿಗೆ ಅನುಕೂಲ ಜಾಸ್ತಿ. ಯಾಕೆಂತಂದ್ರೆ ಎಲ್ಲಿ ಆ ಎನರ್ಜಿ ಹೋಗ್ಬೇಕು, ಆ ಎನರ್ಜಿ ಹೋದಾಗ ಕಾರ್ಮಿಕ್ ಲೆವೆಲ್ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ರಿಸಲ್ಟ್ ಬರದೇ ಇದ್ರು ಕೂಡ ನೀವು ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಗೆ ಅದ್ರದ್ದು ಅನುಕೂಲ ಆಗುತ್ತೆ. ಯು ಆರ್ ಕ್ರಿಯೇಟಿಂಗ್ ಲಾಟ್ ಆಫ್ ಪಾಸಿಟಿವ್ ಕರ್ಮ, ಧನಾತ್ಮಕವಾದಂತಹ ಕರ್ಮವನ್ನ ಸೃಷ್ಟಿ ಮಾಡ್ತೀರಾ ಕ್ಯಾಟಗರಿ 2 ನಲ್ಲಿರೋರು. ಆದ್ರೆ ನಾನು ಕ್ಯಾಟಗರಿ 2ಗೆ ಹೋಗೋದಿಲ್ಲ. ನನಗೆ ಇವಾಗ ಫಸ್ಟ್ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತಿದ್ರೆ ನೋ ಪ್ರಾಬ್ಲಮ್, ಬಿ ಇಂದ ಕ್ಯಾಟಗರಿ 1, ಒಂದನೇ ಕ್ಯಾಟಗರಿಯಲ್ಲಿ ಇರಿ. ಸೊ ಒಂದು ಕ್ವಶನ್ ನಿಮ್ಗೆ, ಯಾರು ಇವಾಗ ಕ್ಯಾಟಗರಿ 1 ನಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ 1 ಅಂತ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಯಾರ್ಯಾರು ಕ್ಯಾಟಗರಿ 2 ನಲ್ಲಿ ಬರ್ತೀರಾ, ಯು ಕ್ಯಾನ್ ಟೈಪ್ 2, 2 ಅಂತ ಬರೀರಿ. 1 1 1 2. ಓಕೆ, 2 2 2, ಲಾಟ್ ಆಫ್ ಒನ್ಸ್. ಓಕೆ ಫೈನ್, ನೋ ಪ್ರಾಬ್ಲಮ್. ಸೊ ಜಸ್ಟ್ ಟು ಗೆಟ್ ಎ ಫೀಲ್, ನಿಮ್ಗೆ ಯಾವ ತರ 1 and 2 ಇಲ್ಲ, ಐದರ್ 1 ಅಥವಾ 2. 1 and 2 ಅಂತ ಇಲ್ಲ, ಓನ್ಲಿ 1. ಗುಡ್. ಜಸ್ಟ್ ಒನ್ ಮೋರ್ ಕ್ವಶನ್. ಯಾವ ವಿಷಯಕ್ಕೆ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬಿಫೋರ್ ದಟ್, ಅದಕ್ಕಿಂತ ಮುಂಚೆ ಓಂ ಪ್ರಭು ಶಾಂತಿಯಿಂದ 4 ತರ ಬೆನಿಫಿಟ್ ಆಗುತ್ತೆ ಅಂತ ಪ್ರಭುಜಿ ಠಕ್ಕರ್ ಅವರು ನಮ್ಗೆ ಹೇಳ್ಕೊಟ್ಟಿರುವಂತದ್ದು. ಒಂದು, ಹೆಲ್ತ್ಗೆ, ಆರೋಗ್ಯಕ್ಕೆ, ಅಂದ್ರೆ ಫಿಸಿಕಲ್ ಅಂಡ್ ಮೆಂಟಲ್ ಇಮೋಷನಲ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. 2ನೇದು ರಿಲೇಶನ್ಶಿಪ್, ಓಕೆ, ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ. 3ನೇದು ದುಡ್ಡು. ಓಕೆ, ಅಂಡ್ 4ನೇದು ಸಾಮಾಜಿಕವಾದಂತಹ ಸ್ಥಾನಮಾನ, ಅಂದ್ರೆ ಜನರು ನಮ್ಮನ್ನ ನೋಡುವಂತಹ ರೀತಿಯಲ್ಲಿ ಬದಲಾವಣೆ, ನಮ್ಮ ಮಾತಿಗೆ ಬೆಲೆ ಕೊಡುವ ಹಾಗೆ, ನನ್ನ ಮಾತಿಗೂ ಇತರರು ಗೌರವ ಕೊಟ್ಟು ಅದಕ್ಕೆ ಬೆಲೆ ಕೊಡುವ ಹಾಗೆ ಆಗ್ಬೇಕು ಅಂತ ಆದ್ರೂ ಕೂಡ ಓಂ ಪ್ರಭು ಶಾಂತಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಹಿ ಸೇಸ್ ಲೈಫ್ ಅಲ್ಲಿ ಇರೋದೇ ಈ ತರ 4 ಪ್ರಾಬ್ಲಮ್ ಅಂತ, ಬೇರೆ ಯಾವ ತರದ ಪ್ರಾಬ್ಲಮ್ ಮೋಸ್ಟ್ಲಿ ಇಲ್ಲ. ಸೊ ಈ 4 ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಸಿಕ್ಕಿ ನಾವು ಮನಃಶಾಂತಿ ಸಿಗುತ್ತೆ ಅಂತ. ದಟ್ ಇಸ್ ಅಲ್ಟಿಮೇಟ್ ಗೋಲ್ ಅಲ್ವಾ ಎಲ್ಲರಿಗೂ ಕೂಡ. ಫೈನಲಿ ನಾವು ಶಾಂತಿಯಿಂದ ಇರ್ಬೇಕು, ದಟ್ ಇಸ್ ದ ಗೋಲ್. ಸೊ ಈ ಶಾಂತಿಗೆ ಅಡೆತಡೆ ಇರುವಂತದ್ದು ಆರೋಗ್ಯ, ಸಂಬಂಧ ಮತ್ತು ದುಡ್ಡು, ಮತ್ತೆ ಸಾಮಾಜಿಕ ಸ್ಥಾನಮಾನ. ಈ 4ರಲ್ಲಿ ನಿಮ್ಗೆ ಯಾವ ವಿಷಯದಲ್ಲಿ ಹೀಲಿಂಗ್ ಬೇಕು ಅಂತ ಅನ್ನಿಸ್ತಾ ಇದೆ, ಯು ಕ್ಯಾನ್ ಟೈಪ್ ದಟ್ 1 ನಂಬರ್. ಸೊ ಹೆಲ್ತ್ ಅಂತಂದ್ರೆ H ಅಂತ ಟೈಪ್ ಮಾಡಿ, R ಅಂತಂದ್ರೆ ರಿಲೇಶನ್ಶಿಪ್, ಮನಿ ಅಂತಂದ್ರೆ M ಅಂತ ಹಾಕಿ, ಸೋಷಿಯಲ್ ಸ್ಟೇಟಸ್ ಅಂದ್ರೆ S ಅಂತ ಟೈಪ್ ಮಾಡಿ. ಮನಿ ಮನಿ ಮನಿ. ಓಕೆ, ಹೆಲ್ತ್, ಮನಿ, ರಿಲೇಶನ್ಶಿಪ್, ಹೆಲ್ತ್, ಮನಿ, ರಿಲೇಶನ್,
Okay, good. So there is a mix. Yes, now ಯಾರು ಇಲ್ವಾ? In all way. Business is mostly money. Okay. Good. Okay. Fine. So ನಮ್ಮ ಸಮಯ ಇವತ್ತಿಗೆ ಮುಗಿತಾ ಬಂದಿದೆ. So we go to the ರೇಖಿ ಪ್ರಾಕ್ಟೀಸ್ ಅನ್ನ ಮಾಡೋಣ. And any new silver members ಯಾರಾದ್ರೂ ಇದ್ದೀರಾ? ಹೊಸ silver members? I think we will meet again. ಮತ್ತೆ ಮುಂದಿನ ವಾರ ಭೇಟಿ ಆಗೋಣ. ಸಕ್ಸಸ್ ಬ್ಲೂ ಪ್ರಿಂಟ್ ಕೋರ್ಸ್ ಇಂದ ನಿಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ರೇಖಿ ಮಿರಾಕಲ್ ಚಾಲೆಂಜ್ ಕೋರ್ಸ್ ಅನ್ನು ನೋಡ್ಕೊಳ್ಳಿ. ರೇಖಿಯನ್ನ 7 ದಿವಸದ ಕೋರ್ಸ್ ನೋಡ್ಕೊಳ್ಳಿ. ಸೊ ದಟ್ ಇಸ್ ದ ಶಾರ್ಟ್ ಇಂಟ್ರೊಡಕ್ಷನ್ ಓರಿಯಂಟೇಶನ್ ಹೊಸ ಮೆಂಬರ್ಸ್ ಗೆ ಯಾರು ಜಾಯ್ನ್ ಆಗಿದ್ದೀರಿ. ಅಂಡ್ ವಿ ವಿಲ್ ಮೀಟ್ ಟುಮಾರೋ. ನಾಳೆ ಮತ್ತೆ ಚಿಹ್ನೆಗಳ ಮುಖಾಂತರ ಹೀಲ್ ಮಾಡ್ಕೊಳ್ಳೋಣ. ಅಂಡ್ ಯಾರೆಲ್ಲ ನಮ್ಮ ಸಿಲ್ವರ್ ನಲ್ಲಿ ಇಲ್ಲ, ಗೋಲ್ಡ್ ಅಲ್ಲಿ ಇಲ್ಲ, ಡೈಮಂಡ್ ಅಲ್ಲಿ ಇಲ್ಲ, ಆಲ್ ಯು ಟು ಡೂ ಇಸ್ ಸ್ಟಾರ್ಟ್ ಜಾಯ್ನಿಂಗ್ ಅಂಡ್ ಅಪ್ಗ್ರೇಡಿಂಗ್. ಓಕೆ, ಐ ಆಮ್ ನ್ಯೂ ಟು ದಿ ಗ್ರೂಪ್. ಯಾವಾಗಿಂದ ರೇಖಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ? ಧನುಶ್ರೀ ಅವರೇ, ಇಟ್ಸ್ ಆಲ್ರೆಡಿ ಸ್ಟಾರ್ಟೆಡ್. ಓಕೆ, ದೀಕ್ಷೆ ತಗೊಂಡ್ರೆ ಸಾಕು. ದೀಕ್ಷೆ ತಗೊಂಡ ನಂತರ ನಿಮ್ಗೆ ಯಾವಾಗ ಬೇಕೋ ಅವಾಗ ರೇಖಿ ಮಿರಾಕಲ್ ಚಾಲೆಂಜ್ ಅನ್ನ ನೋಡ್ಕೊಳ್ಳಿ. ದಟ್ ಈಸ್ ವೇರ್ ಯು ವಿಲ್ ಸ್ಟಾರ್ಟ್ ರೇಖಿ ಕ್ಲಾಸ್. ಫಸ್ಟ್ ಸಕ್ಸಸ್ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ 3 ದಿವಸದ್ದು, ಆ ನಂತರ ರೇಖಿ ಕ್ಲಾಸ್ ಮಾಡಿ. ಓಕೆ, ಎಸ್, ಅಟೆಂಡೆನ್ಸ್ ವಿಲ್ enable the attendance. So everyone ready for the ರೇಖಿ practice? ಎಲ್ಲರೂ ರೆಡಿ ಇದ್ದೀರಾ? ಸೊ ಆಲ್ ದ ಸಿಲ್ವರ್, ಗೋಲ್ಡ್, ಡೈಮಂಡ್ ಮೆಂಬರ್ಸ್, ನಿಮ್ಮ ಆಪ್ ಅಲ್ಲಿ ಯು ಕ್ಯಾನ್ ಮಾರ್ಕ್ ಯುವರ್ ಅಟೆಂಡೆನ್ಸ್ ಮಾರ್ಕ್ ಮಾಡಿದ ನಂತರ AD ಅಂತ ಟೈಪ್ ಮಾಡಿ and then we begin the session. Okay, let's go. Okay, so let me stop the recording here. Illi I will take one photo ಮಾಡಿ I will put it in the app. ನಿಮ್ಮ ಇವತ್ತಿನ ಲರ್ನಿಂಗ್ಸ್ ಏನಿದೆ, ಅನುಭವಗಳೇನಿದೆ ಅದನ್ನ ಆಪ್ ನಲ್ಲಿ ಹಾಕಿ. ಅಂಡ್ 24 ಪಾಯಿಂಟ್ಗಳ ಪ್ರಾಕ್ಟೀಸ್ ಏನಿದೆ, ಇದರ ಪ್ರಾಕ್ಟೀಸ್ ವಿಡಿಯೋ ಆಲ್ರೆಡಿ ನನ್ನ ಗ್ರೂಪ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಇದೆ. ಸೊ ಹಾಗಾಗಿ ಅದನ್ನ ನೀವು ನೋಡ್ಕೋಬಹುದು. ಸೊ ದಟ್ ಐ ಆಮ್ ನಾಟ್ ರೆಕಾರ್ಡಿಂಗ್, ಇದ್ರ ಜೊತೆಗೆ ನಾನು ರೆಕಾರ್ಡ್ ಮಾಡ್ತಾ ಇಲ್ಲ. ಸೊ ಓಕೆ, ಸೊ ಆಲ್ ಆಫ್ ಯು ಕ್ಯಾನ್ ಕಮ್ ಆನ್ ಕ್ಯಾಮರಾದಲ್ಲಿ ಒಂದ್ಸರಿ ಬಂದು ನಿಮ್ಮ ಸುಂದರ. ಓಕೆ, ಲೆಟ್ ಮಿ ಸ್ಟಾಪ್ ದ ರೆಕಾರ್ಡಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್.